ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ ಅವರೇ, ಕಾರ್ಯಕ್ರಮ ಶುರು ಮಾಡಿ ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಬ್ರಾಹ್ಮಣರ ಅಡುಗೆನಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಗಣೇಶ್ ರಾವ್ ಅವರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ. ಅದ್ಭುತವಾದಂಥ ಅಡುಗೆನ ಮಾಡ್ತಾ ಇದೀವಿ. ಗಣೇಶ್ ರಾವ್ ಅವ್ರನ್ನ ಕರೆಯೋಣ, ಯಾವ ಅಡುಗೆ ಮಾಡ್ತಾರೆ ನೋಡ್ಕೊಳ್ಳೋಣ, ಬರ್ಕೊಳ್ಳೋಣ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳೋಣ. ಗಣೇಶ್ ಅವರೇ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಮತ್ತೆ ಗಣೇಶ್ ಅವರೇ, ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆಯಾ? ಫಸ್ಟ್ ಕ್ಲಾಸ್ ನಡೀತಾ ಇದೆ. ಓಕೆ, ಇವತ್ತೇನೋ ಸಿಹಿ ಅಡುಗೆ ಮಾಡೋ ತರ ಏನೋ ತಂದಿದಿರಲ್ಲ, ಏನ್ ಮಾಡ್ತಾ ಇದೀರಾ ಗಣೇಶ್ ಅವರೇ? ಅಪ್ಪಿ ಪಾಯಸ ಅಂತ ಒಂದಿದೆ. ಅಪ್ಪಿ ಕೆಲವರಿಗೆ ಗೊತ್ತೇ ಇರಲ್ಲ, ಅದನ್ನೇ ಸ್ವಲ್ಪ ಪರಿಚಯ ಮಾಡೋಣ ಅಂತ ಬಿಟ್ಟು ಅಪ್ಪಿ ಪಾಯಸ ಮಾಡೋಣ ಅಂತ ಲೆಕ್ಕ ಆಗ್ತಾ ಇದೆ. ಅಪ್ಪಿ ಪಾಯಸ? ಅಪ್ಪಿ ಪಾಯಸ ಅಂತ ಏನಂಗಂದ್ರೆ ಗಣೇಶ್ ಅದು ಮಾಡಿ ತೋರಿಸ್ತೇನೆ ಈಗ, ಏನು ಅಂತ ನಂಗೆ ಮಾಡಿ. ಓಕೆ, ಗಣೇಶ್ ಅವರು ಸಾಕಷ್ಟು ಬ್ರಾಹ್ಮಣರ ಅಡುಗೆಯಲ್ಲಿ ನಿಪುಣರು. ಸುಮಾರು 35 ವರ್ಷಗಳಿಂದ ಗಾಂಧಿ ಬಜಾರ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೂ ವಿಶೇಷವಾದಂಥ ಬ್ರಾಹ್ಮಣರ ಅಡುಗೆಯಲ್ಲಿ ಪ್ರಸಿದ್ಧಿನ ಪಡ್ಕೊಂಡಿರುತ್ತ ಗಣೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಾರ್ಯಾರು ಆ ಬ್ರಾಹ್ಮಣರ ಅಡುಗೆನಲ್ಲಿ ಏನೇನು ಕೇಳ್ತಾರೆ ಆ ಸ್ಪೆಷಲ್ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಗಣೇಶ್ ಅವರು ಏನೇನ್ ತಂದಿದ್ದೀರಾ ಅಪ್ಪಿ ಪಾಯಸ ಮಾಡಕ್ಕೆ ಹೇಳಿ. ಅಪ್ಪಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಹಾಲು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ತುಪ್ಪ, ಹಾಲಿನ ಪುಡಿ, ಎಣ್ಣೆ. ಓಕೆ, ಇವ್ ನಾನು ಏನ್ ಕೊಡ್ಲಿ ನಿಮ್ಗೆ? ಈಗ ನಾವು ನುಪ್ಪ ಅನ್ಬೇಕು, ಕಲ್ಸಕ್ಕ ಇದು ಕಲಿಸ್ಬೇಕು. ಇಲ್ಲೇನಾರ ಬೆಸಿ ಇಟ್ಕೋಬೇಕಾ? ಬಿಸಿ ಇಲ್ಲ, ಈಗ ಇಲ್ಲ, ಈಗೇನು ಬೇಡ ಅಂದ್ರೆ ಸ್ವಲ್ಪ ಎಣ್ಣೆ ಇಟ್ಕೋಬೇಕು. ಅದೇ ಆ ಚಪಾತಿ ಆದ್ಮೇಲೆ ಇಟ್ಕೊಂಡು ಏನ್ ಬೇಕಾಗಿಲ್ಲ, ನಾಟ್ ನೆಸೆಸರಿ. ಇದು ಚಿರೋಟಿ ರವೆ. ಓಕೆ, ಮೈದಾ ಹಾಕ್ತಾ ಇದ್ದೇನೆ. ಓಕೆ, ಇದು ಮೈದಾ ಒಂದು ಪ್ರಮಾಣಕ್ಕೆ ಕಾಲು ಪ್ರಮಾಣ ಮೈದಾ. ಅಂದ್ರೆ ನೀವು ಒಂದು ಕೆಜಿಗೆ ರವೆ ಹಾಕಿದ್ರೆ ಕಾಲು ಕೆಜಿ ಅಷ್ಟು ಮೈದಾ. ಓಕೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಹಾಕಿ ಸರ್. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ರವೆಯ ಕಾಲು ಭಾಗದಷ್ಟು ಮೈದಾಕ್ಕೆ ಸ್ವಲ್ಪ ತುಪ್ಪ, ತುಪ್ಪಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ತಾ ಇದ್ದಾರೆ ಗಣೇಶ್ ರಾವ್ ಅವರು. ಅಂತೂ ಅಪ್ಪಿ ಪಾಯಸ ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾ ಇದ್ದೀರಾ? ಹೌದು, ಅಪ್ಪಿ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮಾಡಿದ್ದೀರಾ ಅವಲೇ ಸಾಕಷ್ಟು ಮದುವೆಗಳಲ್ಲಿ? ನಮಗೆ ಒಂದು ಐಟಮ್ ಇದು ಇದ್ದೇ ಇರ್ತದೆ ನಮಗೆ. ಹೌದಾ? ಒಂದು ಟೈಮ್ ಅಂದ್ರೆ ಮದುವೆ 3 ಹೊತ್ತು ಊಟ ಹಾಕ್ಬೇಕು ಅಂದ್ರೆ ಒಂದು ಹೊತ್ತಲ್ಲಿ ಅಪ್ಪಿ ಪಾಯಸ ಇರುತ್ತೆ. ಪ್ರತಿಯೊತ್ತು ಪಾಯಸ ಬೇಕೇ ಬೇಕು. ಒಂದು ಹೊತ್ತು ಇದ್ದಿದ್ದೆ. ಸ್ವಲ್ಪ ನಾದ್ಬೇಕಾಗತ್ತೆ, ಚೆನ್ನಾಗಿ ಹದ ಮಾಡ್ಬೇಕಾದ್ರೆ ಹಿಟ್ಟು ಕಲಸಿ ಆಯ್ತು. ಓಕೆ, ಈಗ ನಮ್ಗೆ ಬೇಕಾದ ಹದದಲ್ಲಿ ಉಂಡೆ ಮಾಡ್ಬೇಕು. ಓಕೆ, ಎಣ್ಣೆ ಇಟ್ಕೋಬೇಕು. ಎಣ್ಣೆ ಇಟ್ಕೊಂಡು ಏನ್ ಮಾಡ್ತೀರಾ? ಇದನ್ನ ಚಪಾತಿ ಮಾಡಿಬಿಟ್ಟು ಅದರಲ್ಲಿ ಕರಿಬೇಕು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡಿರುವಂತ ಹಿಟ್ಟಲ್ಲಿ ಈ ತರ ಬಿಡಿಸ್ಬೇಕು. ಓಕೆ, ಪೂರಿ ತರ. ಇದು ಹಪ್ಪಳ ಆಯ್ತು. ಈಗ ಇದು ಹಪ್ಪಳ ಆಯ್ತು. ಹೌದು, ಇದನ್ನ ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿಬಿಟ್ಟು ಚೂರು ಚೂರು ಪೀಸ್ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ ಬರುತ್ತೆ, ಅದನ್ನ ಅಪ್ಪಿ ಅಂತ ಕರೀತಾರೆ. ಹಪ್ಪಳದ ತುಂಡನ್ನು ಅಪ್ಪಿ ಎಂದು ಕರೆಯುವುದೇ? ದೊಡ್ಡದಿದ್ರೆ ಹಪ್ಪಳ, ಅದನ್ನ ಕಟ್ ಮಾಡಿದ್ರೆ ಅಪ್ಪಿ. ಅಪ್ಪಿ ಇದು ತೆಳ್ಳಗೆ ಲಟ್ಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ? ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ. ಇಲ್ಲದೆ ಅಪ್ಪಿ ದಪ್ಪ ಆದ್ರೆ ದಪ್ಪ ಬರುತ್ತೆ. ಚೆನ್ನಾಗಿ ಸೀಳಿದಿರಲ್ಲ. ಏನು ಹಪ್ಪಳವೇ ಹಾಕಿದ್ದೀರಾ, ಅಪ್ಪಿ ಎಲ್ಲ ಇದು ಅಂತ ಕೇಳ್ತಾರೆ. ಇದನ್ನ ಕಟ್ ಮಾಡ್ತೇನೆ. ಓಹೋ, ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು. ಓಹೋ, ಪಾಸ್ತಾ ತರ ಆಗೋಯ್ತಲ್ಲ ಇದು. ಅಂದ್ರೆ ವೆರಿ ಈಸಿಯಾಗಿ ಹೇಳ್ಬೇಕು ಅಂದ್ರೆ ನಾವು ರವೆ ಮತ್ತು ಮೈದಾದಲ್ಲಿ ಮಾಡ್ಕೊಂಡಿರೋದನ್ನ ಎಣ್ಣೆಯಲ್ಲಿ ಕರೆದಿ ಅದನ್ನ ಪಾಯಸಕ್ಕೆ ಹಾಕೊಳ್ತೀವಿ. ಅದರಲ್ಲಿ ಹಾಲಿನಲ್ಲಿ ಬೇಯಿಸ್ತೀವಿ. ಓಕೆ, ಇದನ್ನ ಪೀಸ್ ಮಾಡ್ತೀವಲ್ಲ, ಎಣ್ಣೆ ಆದ್ಮೇಲೆ ಹಾಲಲ್ಲಿ ಕಾಯಿಸ್ತೀವಿ. ಹಾಲಲ್ಲಿ ಕಾಯಿಸ್ಬೇಕು. ಓಕೆ, ಹಾಲಲ್ಲಿ ಚೆನ್ನಾಗಿ ಕಾಯಿಸ್ಬೇಕು. ಓಕೆ, ಓಕೆ. ಹಪ್ಪಳ ಆಯ್ತು. ಹಪ್ಪಳ ರೆಡಿ. ಓಹೋ, ತುಪ್ಪ ಎಲ್ಲ ಹಾಕಿರೋದ್ರಿಂದ ಉಬ್ಬುತ್ತಲ್ಲ. ಕಲರ್ ಏನು ಚೇಂಜ್ ಆಗಲ್ಲ ಇದು? ಇಲ್ಲ, ಸ್ವಲ್ಪ ಸೋನಿಂಗ್ ಕಲರ್ ಬರುತ್ತೆ. ಓಕೆ ಓಕೆ ಓಕೆ, ಆಯ್ತು ಅನ್ಸುತ್ತೆ.
ಇಲ್ಲ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಹಳದಿ ಬಣ್ಣ ಕಲರ್ ಬರುತ್ತೆ. ಬರುತ್ತಾ? ಡೌಟ್ ಅಪ್ಪ ನನಗೆ. ಇಲ್ಲ, ಬರುತ್ತೆ. ಎಲ್ಲಿ ನಾವು ಈ ಮೈದಾ ಮತ್ತೆ ರವೆನ ಹಾಕ್ತಿವೋ ಅದೆಲ್ಲ ಸ್ವಲ್ಪ ಬ್ರೌನ್ ಬರಕ್ಕೆ ಎಷ್ಟೋ ತನಕ ಆಗುತ್ತಲ್ಲ? ಸ್ವಲ್ಪ ಬರುತ್ತೆ, ಬಣ್ಣ ಬರುತ್ತೆ. ಇಲ್ಲಾದ್ರೆ ಈ ಹಸಿ ಇದ್ರೆ ಹಾಲನ್ನ ಹಾಕಿದ ಕೂಡಲೇ ಅದು ಒಂಥರ ಮೆತ್ತಗಾಗುತ್ತೆ, ಗಮ್ ತರ ಆಗುತ್ತೆ. ಆಕ್ಚುಲಿ ಚೆನ್ನಾಗಿ ಬೈಬೇಕು, ಗರಿ ಗರಿ ಆಗಬೇಕು. ಅಂತೂ ಅಪ್ಪಿ ರೆಡಿ ಮಾಡಿದ್ರಿ. ಅಪ್ಪಿ ರೆಡಿ. ಇನ್ನು ಕೆಲವರಿಗೆ ಗೊತ್ತಿಲ್ಲ ಇದು. ನಮ್ಗೆ ಗೊತ್ತಿಲ್ಲ ಅಪ್ಪಿ ಪಾಯಸ ಅಂತ ಏನು ಅಂತ ಕೇಳ್ತಾರೆ. ಹೌದು, ನೀವು ಹೇಳ್ಬೇಕಲ್ಲ. ಮೇನು ಮಾತಾಡುವಾಗ ಏನು ಅಂತ ಕೇಳಿದ್ರೆ ಅಪ್ಪಿ ಪಾಯಸ ಮಾಡೋಣ ಅಂದ್ರೆ ಅಪ್ಪಿ ಅಂದ್ರೆ ಏನು, ಏನೋ ವಿಶೇಷವಾದ ಏನೋ ಇರ್ಬೋದು ಅನ್ಕೊಂಡು. ಓಕೆ ಓಕೆ, ಹಾಕೊಡಿ. ಕೆನೆ ಬರೀತಾ ಹಾಲ? ಕೆನೆ ಬರೀತಾ ಹಾಲು. ಓಕೆ, ಕರೆಕ್ಟ್ ಆಗಿದೆ ಬಿಡಿ. ಹಾಲು ಕುದಿಬೇಕು. ಓಕೆ ಓಕೆ. ಕುದ್ಮೇಲೆ ಈ ಅಪ್ಪಿಯನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಕುದಿಬೇಕು. ಅದು ಈ ಕ್ರೀಮ್ ಸ್ಮೆಲ್ ಬರುತ್ತೆ ಅವಾಗ. ಓಕೆ, ಏನು ಮಾಡೋಣ ಈಗ? ಈಗ ಈ ಅಪ್ಪಿನ ಇಕ್ಕೆ ಹಾಕಬೇಕು. ಹಾಕ್ಬೋಣ ಅಪ್ಪಿನ? ಓಕೆ. ಇದೇ ಆಕಾರ ಹೋಲುವಂಥದ್ದು ಇನ್ನೊಂದು ಐಟಮ್ ಇದೆ, ಶಂಕರಪಳೆ ಅಂತಾರಲ್ಲ. ಹೌದೌದು, ಸೇಮ್ 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 ಶಂಕರಪಳೆ. ಏನು ವಿಶೇಷವಾಗಿ ಕಾಣ್ತದೆ ಪಾಯಸ ಇದು? ಇಲ್ಲಿ ತನಕ ಸಾಧಾರಣವಾಗಿತ್ತು, ಇವಾಗ ವಿಶೇಷ ಆಗಿ ಬಂದ್ಬಿಡ್ತು. ಪಾಯಸ ಬಡಿಸುವ ಜಾಗನೇ ಬೇರೆ. ಎಲೆಯ ಬಲಭಾಗದ ತುದಿಯ ಕೆಳಗೆ. ಒಂದು ನಿಮಿಷ ತಾಳಿ. ಎಲೆ ತಗೊಂಬನ್ನಿ. ಇದು ತುಂಬಾ ಜನಕ್ಕೆ ಎಲೆನ ಹೆಂಗಿಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಹೌದು, ಅದೇ ಪ್ರಾಬ್ಲಮ್. ಈ ತುದಿ ನಮ್ಮ ಬಲಭಾಗಕ್ಕೆ ಬರಬೇಕು. ಈ ಸಣ್ಣದಾಗಿರುವಂತದ್ದು ಅಂದ್ರೆ ಅದು ಅಗ್ರ, ಅದು ಇದಕ್ಕೆ ಅಗ್ರ ಅಂತಾರೆ. ಓಕೆ, ಇದು ಅಗ್ರ. ಈ ಸಣ್ಣದಾಗಿರುವಂತದ್ದು ನಮ್ಮ ಎಡಭಾಗಕ್ಕಿರುತ್ತೆ, ದೊಡ್ಡದಾಗಿರುವಂತದ್ದು ನಮ್ಮ ಬಲಭಾಗಕ್ಕಿರುತ್ತೆ. ಬಿಡಿ ಸರ್, ಇಟ್ಕೊಂಡ ಇಲ್ಲಿ ಕರೆಕ್ಟಾಗಿ ಬಡಿಸಿದೀವ ನೋಡಿ. ಸರಿ ಇದೆಯಾ? ಏನೇನು ಬಡಿಸ್ಬೇಕು, ಎಲ್ಲೆಲ್ಲ ಅಂತೇಳಿ. ಇದು ನೋಡಿ, ಫಸ್ಟ್ ಪಾಯಸ ಅಲ್ಲಿಂದ ಶುರು ಮಾಡ್ತೀರಾ? ಪಾಯಸ ಇಲ್ಲಿ ಉಪ್ಪು. ಓಕೆ, ಅದರಲ್ಲಿ ಎರಡು ಇದೆ, ಮಹದ್ವರ್ಲ ಸಂಪ್ರದಾಯ ಬೇರೆ, ಸ್ಮಾರ್ಟ್ ಸಂಪ್ರದಾಯ ಬೇರೆ. ಇವ್ರದ್ದು ಬೇರೆ, ಇವ್ರದ್ದು ಬೇರೆ. ಅದು ಬೇರೆ. ಅದರಲ್ಲೂ ಬಡಿಸೋ ಪದ್ಧತಿ ಬೇರೆ ಬೇರೆ ಇದೆ. ಆಯ್ತು, ಜನರಲ್ ಆಗಿ ಹೇಳಿ, ಪರವಾಗಿಲ್ಲ. ಜನರಲ್ ಆಗಿ ಅಂತ ಹೇಳಿದ್ರೆ ಪಾಯಸ ಆಯ್ತು, ಉಪ್ಪು ಉಪ್ಪಿನಕಾಯಿ, ಕಡಲೆಬೇಳೆ ಕೋಸಂಬರಿ, ಹೆಸರು ಬೇಳೆ ಕೋಸಂಬರಿ. ಆಯ್ತು, ಇದು ಉಲ್ಟಾಗಬಾರ್ದು. ಹೌದಾ? ಗಲಾಟೆ ಆಗ್ತದೆ? ಗಲಾಟೆ ಆಗುತ್ತೆ. ಆಯ್ತು. ಎರಡು ಪಲ್ಯಗಳು. ಆಯ್ತು. ಗೊಜ್ಜು ಮಾಡ್ತೇವೆ, ಇಲ್ಲಿ ಗೊಜ್ಜು, ಪೈನಾಪಲ್ ಗೊಜ್ಜು ಇಲ್ಲಿ ಮಾಡ್ತೀವಿ, ಇಲ್ಲಿ ಬಡಿಸ್ಬೇಕು, ಅಲ್ಲೇ ಬಡಿಸ್ಬೇಕು, ಇಲ್ಲೇ ಬಡಿಸ್ಬೇಕು. ಪಚ್ಚಡಿ ಮಾಡಿದ್ರೆ ಇದೇ ಜಾಗದಲ್ಲಿ ಬರಬೇಕು. ಹಪ್ಪಳ ಸಂಡಿಗೆ ಇಲ್ಲಿ ಬಿಳಿನ ಬಂದ್ಬಿಡುತ್ತಾ? ಇಲ್ಲಿ ಚಿತ್ರಾನ್ನ ಬರುತ್ತೆ. ಅದು ಜಾಸ್ತಿನೂ ಹಾಕಲ್ಲ, ಇನ್ನೊಂದ್ಸರಿ ಬಂದು ಕೇಳೋದು ಇಲ್ಲ. ಬೋಲಿಂಸೇಪ ನಿಮ್ದು? ಅಲ್ಲ, ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಯಾಕೆ ಇಷ್ಟೊಂದು ಬಡಿಸ್ತಾರೆ, ಯಾಕೆ ಇಷ್ಟು ಕಡಿಮೆ ಬಡಿಸ್ತಾರೆ ಅಂತ. ಏನು ಕಡಿಮೆ ಬಡಿಸ್ತಾರೆ? ಶಾಸ್ತ್ರಕ್ಕೋಸ್ಕರ ಊಟ. ಶಾಸ್ತ್ರಕ್ಕೋಗ ಇದಲ್ಲ ಅಷ್ಟೇನೆ. ನೀವು ಬಾಳೆ ಇದ್ದಿದ್ದು, ಬಾಳೆ ಎಲೆ ಇದ್ದಿದ್ದು ಬಹಳ ಅನುಕೂಲ ಆಯ್ತು ನಮ್ಗೆ. ಅನುಕೂಲ ಆಯ್ತು. ಗಟ್ಟಿ ಆಗೋಯ್ತು, ಫಿನಿಶ್ಡ್. ಅಂದ್ರೆ ನಾವೀಗ ಮಿಲ್ಕ್ ಪೌಡರ್ ಸೇರಿಸಿದ್ವಿ. ಮಿಲ್ಕ್ ಪೌಡರ್ ಹಾಕೋಬಹುದು, ಇಲ್ಲ ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಬಹುದು, ಇಲ್ಲ ಅಂದ್ರೆ ಕೋವಾ ಹಾಕೋಬಹುದು, ಕ್ರೀಮ್ ಹಾಕೋಬಹುದು, ಬಾದಾಮಿ ಪೌಡರ್ ಕೂಡ ಹಾಕೋಬಹುದು. ಒಳ್ಳೆ ಫ್ಲೇವರ್ ಬರ್ತದೆ, ಕಲರ್ ಬರ್ತದೆ, ಒಳ್ಳೆ ಟೇಸ್ಟ್ಗೆ ಬರ್ತದೆ. ಓಕೆ, ಕೊನೆಯಲ್ಲಿ ಇಳಿಸುವ ಹೊತ್ತಿಗೆ ತುಪ್ಪ ಹಾಕ್ಬೇಕು. ಓಕೆ, ಬಾದಾಮಿ ಗೋಡಂಬಿ ಹಂಗೆ ಹಾಕ್ತೀರಾ? ಹಂಗೆ ಇದ್ರಲ್ಲಿ ತುಪ್ಪದಲ್ಲಿ ಹುರಿದು ಹಾಕ್ಬೇಕು. ಸಕ್ಕರೆ ಯಾವಾಗ ಹಾಕ್ತೀರಾ ನೀವು? ಸಕ್ಕರೆ ಆಮೇಲೆ ಕೊನೆಗೆ. ಇನ್ನೂ ಕೊನೆ ಇದೆಯಾ? ಕೊನೆ ಇದೆ. ಅದು ಇಳಿಸಿ ಸ್ವಲ್ಪ ಆರಿದ ಮೇಲೆ ಸಕ್ಕರೆ ಹಾಕುವ. ಯಾಕೆ? ಅದು ಅಂದ್ರೆ ಮೊದಲೇ ಅದು ಬಿಸಿ ಇರ್ತಲ್ಲ, ಸ್ವಲ್ಪ ಆರಿದ ಮೇಲೆ ಓಕೆ ಇದು ಹಾಕಿದ ಕೂಡಲೇ ಅದು ಎಷ್ಟು ಗಟ್ಟಿಯಾಗಿದೆ ಅಷ್ಟೇ, ಮೊದಲೇ ಎಷ್ಟು ದಪ್ಪ ಆಯ್ತಾ ಅಷ್ಟೇ ಇದಕ್ಕೆ ಬರುತ್ತದೆ. ಇಲ್ಲ ಮೊದಲೇ ಬಿಸಿಯಲ್ಲಿ ಹಾಕಿದ್ರೆ ನೀರಾಗಿರುತ್ತೆ, ಪುನಃ ನೀರಾಗುತ್ತೆ. ಒಬ್ಬೊಬ್ರದ್ದು ಒಂದು ವಿಧಾನ ಅಲ್ಲ ಅಡುಗೆನಲ್ಲಿ. ಗಟ್ಟಿ ಆಯ್ತು ಸರ್. ಗೋಡಂಬಿ ದ್ರಾಕ್ಷಿಯನ್ನು ಸ್ವಲ್ಪ ಹುರಿದು ಹಾಕ್ಬೇಕು. ಹಾಕೋಣ, ಹುರಿಯೋಣ, ಹಾಕಿ. ಮುಗೀತು, ಹಾಕಿ ಅಷ್ಟೇ, ಮುಗಿದೋಯ್ತು ಕತೆ. ಆಯ್ತಲ್ಲ, ಗಟ್ಟಿ ಆಯ್ತು. ಜ್ವಾರದ ಇನ್ನೂ ಗಟ್ಟಿ ಆಗ್ತಾ. ಓಕೆ ಓಕೆ, ಫ್ರೀಸರ್ ಇಟ್ಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು. ಅಪ್ಪಿ ಪಾಯಸ ಬೇಜಾನ್ ಕೆಲಸನಪ್ಪ ಈ ಅಪ್ಪಿಗೆ. ಹಾಕ್ಬಿಡ್ಲಾ? ಇನ್ನು ಹಾಕ್ಬೋದು. ಇದು ಆಫ್ ಮಾಡಿ. ಒಗ್ಗರಣೆ ಕೊಟ್ಟಿದೀವಿ ನಾವು. ಸಕ್ಕರೆ ಹಾಕಿಲ್ಲಲ್ಲ ಇನ್ನು? ಸಕ್ಕರೆ, ಏಲಕ್ಕಿ ಪುಡಿ. ಓಕೆ, ಆರಿಸಿ ಸಕ್ಕರೆ ಇನ್ನೂ ಹಾಕ್ಬೋದು, ಆರಿಸಿ ಸ್ವಲ್ಪ. ಓಕೆ,
ಏಲಕ್ಕಿ ಪುಡಿ, ಓಕೆ, ಸಕ್ಕರೆ ಆರಿದೆ ಈಗ ಅನ್ಕೊಳ್ಳಿ. ಈ ಪಾಯಸ ರೆಡಿ ಇದೆ. ರೆಡಿ ಆಯ್ತಾ? ಈ ಪಾಯಸ ರೆಡಿ ಇದೆ. ಓಕೆ, ಅಪ್ಪಿ ಪಾಯಸವನ್ನ ಕೊಟ್ಟಿದ್ದಾರೆ ಗಣೇಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಅಪ್ಪಿ ಪಾಯಸ ಬ್ರಾಹ್ಮಣರ ಅಡುಗೆಯಲ್ಲಿ ತುಂಬಾ ಸುಪ್ರಸಿದ್ಧವಾದಂಥ ಪಾಯಸ. ಯಾಕಂದ್ರೆ ಒಂದು ಮದುವೆ ಅಥವಾ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ 3 ದಿನ 4 ದಿನ ಫಂಕ್ಷನ್ ನಡೆಯುತ್ತೆ. ಆಗ ಒಂದು ದಿನ ಖಂಡಿತವಾಗ್ಲೂ ಈ ಅಪ್ಪಿ ಪಾಯಸನ ಹಾಕ್ತಾರೆ. ಈ ಅಪ್ಪಿ ಪಾಯಸ ತುಂಬಾ ಜನ ಗೊತ್ತಿರಲಿಲ್ಲ, ಅಪ್ಪಿ ಪಾಯಸ ಮಾಡೋ ವಿಧಾನನೇ ಗೊತ್ತಿರಲಿಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸಿದೀವಿ. ಗಣೇಶ್ ಅವರು ಮಾಡಿದಂಥ ಈ ಅಪ್ಪಿ ಪಾಯಸ ಯಾವ ರೀತಿ ಮಾಡಿದ್ರು, ಯಾವುದನ್ನ ಆರೋಗ್ಯದ ಅಡುಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಖ್ಯಾತ ಸಂವಹನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇವುಗಳಿಲ್ಲದೆ ಯಾವ ರೀತಿ ಅಡುಗೆನ ಮಾಡ್ಬೋದು, ಅಡುಗೆ ಮಾಡಿ ಯಾವ ರೀತಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆನ ಕಾಣ್ಕೋಬಹುದು ಅಂತ ಹೇಳ್ಕೊಡ್ತಾರೆ, ತೋರಿಸ್ಕೊಡ್ತಾರೆ ಬಾಲಕೃಷ್ಣ ಗುರುಜಿಯವರು. ಬಾಲಕೃಷ್ಣ ಗುರುಜಿಯವರೇ ಬನ್ನಿ ಸರ್. ನಮಸ್ಕಾರ ಸರ್. ಗುರುಜಿ ಏನು ತಂದಿಲ್ಲ ಇವತ್ತು? ಓನ್ಲಿ ಕ್ಯಾರೆಟು ಮತ್ತೆ ಏನೋ ಎರಡೆರಡು ಕಾಣ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಬೀಟ್ರೂಟ್ ಜ್ಯೂಸ್ ಮಾಡೋಕ್ಕೋಸ್ಕರ ಏನ್ ಬೇಕೋ ತಂದಿದ್ದೀನಿ. ಓ, ಬೀಟ್ರೂಟ್ ಜ್ಯೂಸಾ? ಹೌದು. ಯಾಕಂದ್ರೆ ಈ ಕಾಫಿ, ಟೀ, ಹಾಲು ಚಟ ನಿಲ್ಬೇಕು, ಎಲ್ಲರದು ನಿಲ್ಬೇಕು. ಮೊನ್ನೆ ನಾನು ಇಂಟರ್ನೆಟ್ ಅಲ್ಲೂ ಅದನ್ನೇ ಓದ್ದೆ. ಅದು ಇವಾಗ ಜನಕ್ಕೆ ಅವು ಸಹ ನೀವು ತೋರಿಸ್ತಾ ಇದ್ದೀರಾ ಅದೇ ತರ ಬರ್ದಿದ್ರು ಸರ್ ಅಂದ್ರೆ ನಾವೆಲ್ಲ ತೋರಿಸಿದ ಅವ್ರು ಬರೀತಾರಪ್ಪ ಅಂದೆ. ಏನಂದ್ರೆ ಇಂಟರ್ನೆಟ್ ಅಲ್ಲಿ ಹಾಕಿದಾರಂತೆ ಸಮ ಪ್ರಮಾಣದಲ್ಲಿ ಕ್ಯಾರೆಟ್, ಸಮ ಪ್ರಮಾಣದಲ್ಲಿ ಆಪಲ್ಲು, ಸಮ ಪ್ರಮಾಣದಲ್ಲಿ ಬೀಟ್ರೋಟು ಪ್ರತಿದಿನ ಸೇವಿಸ್ತಾ ಬಂದ್ರೆ ಕ್ಯಾನ್ಸರ್ ಅನ್ನೋದೇ ಇರಲ್ಲ ಅಂತ ಹಾಕ್ಬಿಟ್ಟಿದ್ದಾರೆ. ನಾವೇಳಿದ್ವಿ ಕ್ಯಾನ್ಸರ್ ಅಂತ ಹೇಳಿಲ್ಲ, ಎಲ್ಲ ನಾವು ತೋರಿಸ್ತಾ ಇದೀವಿ, ಅದು ನೀವು ಬರ್ಕೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನೋಡಿದಾಗ ಯಾರೋ ಒಬ್ರು ಇನ್ನೊಬ್ರು ಬಂದು ಹೇಳಿದಾಗ ಅನ್ಸುತ್ತೆ ಯಾವಾಗಲೂ ಇತ್ತಿಲ್ ಮರ ಮದ್ದಲ್ಲ ಅನ್ಕೊಂಡು ನಾವ್ ಇದೆಲ್ಲ ತೋರಿಸ್ಕೊಳ್ತಾ ಇದೀವಿ. ಬರ್ಕೊಳ್ತಾ ಇರ್ತಾರೆ, ಟ್ರೈ ಮಾಡಲ್ಲ. ಅದು ಯಾರೋ ಬಂದು ಸಾರ್ ಹಿಂಗೆಲ್ಲ ಅಮೆರಿಕಾದಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಎಲ್ಲರೂ ಈ ತರ ಕುಡಿತಾರೆ ಅಂದ್ರೆ ಸ್ವಲ್ಪ ಅದನ್ನು ಪೇಟೆಂಟ್ ಮಾಡ್ಬಿಡಿದಾರೆ ಅಂದ್ಬಿಟ್ರೆ ಅವಾಗ ಸ್ವಲ್ಪ ಖುಷಿ, ನಮ್ದಲ್ಲ ಇದು ಅವ್ರದ್ದು ಅಂತ. ಅದಕ್ಕೆ ಏನ್ ಜ್ಯೂಸ್ ಮಾಡ್ತಾ ಇದ್ದೀರಿ ಇವತ್ತು? ಬೀಟ್ರೂಟ್ ಜ್ಯೂಸ್ ಮಾಡೋಣ. ಬೀಟ್ರೂಟ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ಸೌತೆಕಾಯಿ, ಪೈನಾಪಲ್, ಅರಿಶಿನ. ಓ, ಮುಗಿದ ಕತೆ ಬಿಡಿ ಇವತ್ತು ನಮ್ದು. ಇದಕ್ಕೆ ಉಪ್ಪು ಬೇಡ, ಖಾರ ಬೇಡ, ಏನೊಂದು ಬೇಡ. ಹೌದಾ? ಏನು ಬೇಕಾಗಿಲ್ವಾ? ಬೇಡ. ಓಕೆ ಗುರುಜಿ, ಮಾಡ್ಕೊಳ್ಳಿ. ಮಿಕ್ಸರ್ಗೆ ಹಾಕೋಣ. ಹಾಕಿ ಗುರುಜಿ. ಇವೆಲ್ಲ ಬಹಳ ಸಿಂಪಲ್, ಬಟ್ ಪ್ರತಿನಿತ್ಯ ಮಾಡಬೇಕು. ಯಾವತ್ತೋ ಒಂದು ಹುಣ್ಣಿಮೆಗೊಂದಿನ, ಪೌರ್ಣಿಮೆಗೊಂದಿನ ಮಾಡಿದ್ರೆ ಕೆಲಸ ಆಗಲ್ಲ. ಪ್ರತಿನಿತ್ಯ ಕಾಫಿ ಟೀ ಎಲ್ಲ ಬಿಟ್ಟು ಇಂಥವೆಲ್ಲ ಬಳಸ್ತಾ ಬಂದ್ರೆ ಮಾತ್ರ ಆರೋಗ್ಯ ಸುಧಾರಿಸೋದು. ಅವ್ರು ಅದೇ ಕೇಳ್ತಾರೆ, ಸರ್ ನನ್ ದಪ್ಪ ಬೇಕು, ಸಣ್ಣ ಬೇಕು, ಇಲ್ಲಿ ನೋವ್ತಾಯ್ತೆ, ಅಲ್ಲಿ ನೋವ್ತಾಯ್ತೆ ಅಂದ್ರೆ ತಿನ್ನೋದ್ ಬಿಡಪ್ಪ ಅಂತೀವಿ. ಇದು ತಿನ್ಬೇಡ, ಅದು ತಿನ್ಬೇಡ ಅಂತೀವಿ. ಅದ್ ಬಿಡಕ್ ಮನ್ಸು ಬರಲ್ಲ ಅವ್ರಿಗೆ. ಸರ್ ಗುರುಜಿ ತಿಳ್ಕೊಬೇಕು ಸರ್. ಗುರುಜಿ ನೀನ್ ಹೇಳ್ತಾ ತೋರಿಸ್ತಲ್ವೇನಪ್ಪ, ಫಸ್ಟ್ ಇವೆಲ್ಲ ಬಿಟ್ಟು ಒಂದು ನಿನ್ ಶಿಸ್ತಿಂದ ಬಂದ್ರೆ ಹೌದು ಗುರುಜಿ ಒಪ್ಪಿದೀನಿ ಅಂತ ಅವ್ರು ಏನೋ ಹೇಳ್ಬೋದು. ಸುಮ್ಮನೆ ಏನೋ ನೋಡ್ಬೇಕು, ಗುರುಜಿ ನೋಡ್ಬೇಕು ಅನ್ಕೊಂಡ್ಬಿಟ್ಟಿದ್ರೆ ಶಾಸ್ತ್ರ ಹೇಳ್ತೀವಿ ಅಂತ. ಶಾಸ್ತ್ರ ಹೇಳಲ್ಲ, ನಾವು ಆರೋಗ್ಯದ ಅಡುಗೆ ಹೇಳ್ತೀವಿ. ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೂಟ್ನ ಇದರಲ್ಲೊಂದು 5-6 ಪೀಸ್ ಹಾಕೋಣ, ಸಾಕಾಗುತ್ತೆ. ಓಕೆ ಓಕೆ ಓಕೆ. ಸೌತೆಕಾಯಿ ಸುಮಾರು ಇಷ್ಟು ಪೀಸ್ ಹಾಕೋಣಂತೆ. ಅನಾನಸ್ ಇಷ್ಟು ಬೇಕು, ಒಂಥರ ಹುಳಿ, ಒಂಥರ ಸಿಹಿ ಇರುತ್ತೆ, ಒಂಥರ ಟಿಂಜ್. ಹೆಚ್ಚು ನಾರಿನ ಅಂಶ ಇರ್ತಕ್ಕಂಥ ಎಲ್ಲಾ ತರಕಾರಿಗಳು, ಹಣ್ಣು ಅದ್ರೊಳಗೆ ಸೇರಿದೆ. ನಿಮ್ಮ ಜೀರ್ಣಕ್ರಿಯೆ ಅದ್ಭುತವಾಗಿ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಏನು ಹೊಟ್ಟೆ ಹಸಿತೆ ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೆ. ಚೆನ್ನಾಗಿ ಏನಾದ್ರು ನಾವು ಬೆಳಗ್ಗೆ ಎದ್ದು ಹೋಗಕ್ಕಾಗ್ತಾ ಇಲ್ಲ, ನಮಗೆ ಬೆಳಗ್ಗೆ ಎದ್ದು ಟಾಯ್ಲೆಟ್ ಅಲ್ಲಿ ಕುತ್ಕೊಂಡ್ರೆ ಬರಲ್ಲ ಅನ್ನೋ ಸೀನೇ ಇರಲ್ಲ. ಮಾಡಿ. ಇನ್ಫ್ಯಾಕ್ಟ್ ಇವತ್ತು ಇದ್ರ ಬಗ್ಗೆನೇ ನಾನು ಹೇಳಿದ್ರೆ ಒಳ್ಳೇದು, ಕಾನ್ಸ್ಟಿಪೇಷನ್. ಎಸ್. ಸೊ ಇದಕ್ಕೊಂದು ಸ್ವಲ್ಪ ಅರಿಶಿಣ. ಓಕೆ, ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಇದನ್ನ ಗ್ರೈಂಡ್ ಮಾಡೋಣ. ಓಕೆ. ಗ್ರೈಂಡ್ ಮಾಡುವಾಗ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳಿ, ಕುಡ್ದವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ರೇಖೆ ಶಕ್ತಿ ಕೊಡೋಣ. ಕುಡಿಯೋದು ನಾನು ಒಬ್ಬನೇ ಗುರುಜಿ, ನಾನು ಒಬ್ಬನಿಗೆ ಕೊಡ್ಬೇಕು ರೇಖೆ ಶಕ್ತಿ. ಈಗ ಸದ್ಯಕ್ಕೆ ನಿಮ್ಮ ಮುಖಾಂತರ ಅವರೆಲ್ಲ ಒಳ್ಳೇದಾಗ್ಲಿ, ಎಲ್ಲರೂ ತಗೊಳ್ಳಿ ಅಂತ. ಇದನ್ನೀಗ ಸ್ಟೇನ್ ಮಾಡ್ಕೊಳ್ಳೋಣ. ಓಹೋ ಗುರುಜಿ, ಏನು ಗುರುಜಿ ಹಿಂಗಿದೆ ಕಲರು? ಬೀಟ್ರೂಟ್ ಬಟ್ಟೆ ಮೇಲೆ ಬಿದ್ರೆ ಕರೆನೇ ಹೋಗಲ್ವೇನಪ್ಪ ಇದು? ಸೊ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ, ತಣ್ಣೀರು. ಹೌದೌದೌದು. ಓಹೋ, ತುಂಬ ವೆರಿ ರಿಚ್ ಇನ್ ಐರನ್. ಓಹೋ, ಅಂದರೆ ರಕ್ತಹೀನತೆ ಇದ್ದವರು, ರಕ್ತದ ಕೊರತೆ ಇದ್ದವರು
ಅವ್ರು ಇದನ್ನೆಲ್ಲ ಕುಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ದಿನಕ್ಕೊಂದೊಂದು ಥರ ನಾವು ಮಾಡ್ಕೋತಾ ಈ ಥರ ಬಂದಾಗ ಎಲ್ಲ ರೀತಿ ಒಳ್ಳೇದು ನಮ್ಗೆ ಆಗ್ತಾ ಬರುತ್ತೆ. ಅದು ಮಾತ್ರ ಬಿಟ್ಟು ಬೇರೆದೆಲ್ಲ ಮಾಡ್ತೀವಿ ಗುರುಜಿ ನಾವು. ಶುಗರ್ ಅವ್ರು ತಿನ್ಬಾರ್ದು ಆ ಥರದ್ದೆಲ್ಲ ಏನಿರಲ್ಲ ಗುರುಜಿ. ಇದು ಇಷ್ಟು ಸಹಜವಾದ ಕ್ವಾಲಿಟಿ ಇದು ಟೈಪಲ್ಲಿ ನಾವು ತಿಂದಾಗ ಏನು ಆಗಲ್ಲ. ತುಂಬಾ ಜನಕ್ಕೆ ಅದೇ ಹೇಳ್ತಾರೆ BP ಇದೆ ತಿನ್ಬೋದಾ ಅವೆಲ್ಲ ಏನು ಒಂದು 10 ತಿಂತೀರೇನ್ರಿ, ಒಂದು 2 ಅನಾನಸ್ ಹಾಕೊಂಡು ಕುಡಿತೀವಿ, ಏನಿಲ್ಲ ಇಷ್ಟು ಕುಡಿದ್ರೆ ಏನಾಗಲ್ಲ ತಗೊಳ್ಳಿ. ನ್ಯಾಚುರಲ್ ಫಾರ್ಮ್ನಲ್ಲಿ ನಾವು ಕುಡಿದಾಗ ನಮ್ಗೆ ಅದು ದೇಹಕ್ಕೆ ಸರಿ ಹೋಗುತ್ತೆ, ಏನು ತೊಂದರೆ ಆಗಲ್ಲ. ಅದಕ್ಕೆ ತಿರ್ಗಾ ನೀವು ಸಕ್ಕರೆ ಹಾಕೊಂಡು ತಿರ್ಗೇನಾರು ಅದು ಮಾಡ್ಕೊಂಡು ಕುಡಿದ್ರೆ ಆವಾಗ ಅದು ತೊಂದರೆ ಆಗುತ್ತೆ. ಎಸ್, ಸ್ವಲ್ಪ ಸಿಹಿ ಕಡಿಮೆ ಅನ್ಸುತ್ತೆ ಸಕ್ಕರೆ ಹಾಕೊಂಡಿಲ್ಲ ಅಂದ್ರೆ ಬೇಡ. ಏನಾಗುತ್ತೆ ಅಂದ್ರೆ ಸಿಹಿ ಇರುತ್ತೆ. ಇದು ಆಕ್ಚುಲಿ ನೀವು ಹೇಳ್ತಿರೋದು ಕೆಲವು ಸಲ ಸತ್ಯ. ಯಾಕೆಂದ್ರೆ ಇವಾಗ ನಮಗೆ ಹೋಗಿದೆ ಇಷ್ಟು ಸಕ್ಕರೆ ಹಾಕೊಳ್ಳೋದು, ಇಷ್ಟು ಬೆಲ್ಲ ಹಾಕೊಳ್ಳೋದು ಹಂಗೆ. ಬಟ್ ನ್ಯಾಚುರಲ್ ಆಗಿದ್ನ ಶುರು ಮಾಡಿ ಈ ಮೈಲ್ಡ್ ಸ್ವೀಟ್ಗೆ ಹೋಗ್ತೀರಾ, ಬಹಳ ಒಂಥರ ಖುಷಿ ಕೊಡುತ್ತೆ. ನಮ್ಮ ಜೀವನ ಶೈಲಿ ಆಹಾರ ಕ್ರಮವನ್ನ ಚೇಂಜ್ ಮಾಡ್ಕೊಂಡು ಹೋದ್ರೆ ಅದು ಹಂಗೆ ಮುಂದುವರಿಯುತ್ತೆ. ಹೌದು, ಇವಾಗ ನಮ್ಮಲ್ಲಿ ಬೆಳಗ್ಗೆ ಎದ್ದು ಏನೋ ಕೊಡ್ತಾ ಇದ್ರೆ ಅದನ್ನೇ ಕುಡಿಬೇಕು ಅಷ್ಟೇ. ನಮ್ಮಲ್ಲಿ ಅದು ಕುಡಿಸಿಲ್ಲ ಅಂದ್ರೆ ನಮ್ಗೆ ಕುಡಿಬೇಕು ಅಂತ ಅನ್ಸೋದಿಲ್ಲ. ಎಲ್ಲ ಮೈಂಡ್ ಸೆಟ್ ಏನಿಲ್ಲ. ನೀವು ಆರೋಗ್ಯ ಸುಧಾರಿಸ್ಕೋಬೇಕು ಅಂದ್ರೆ ಮಾಡ್ಕೋಬಹುದು. ನಿಮ್ಮ ಆರೋಗ್ಯದಲ್ಲಿ ನಿಜವಾಗ್ಲೂ ಕಾಳಜಿ ಇದ್ರೆ ತೋರ್ಸೋದನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಸುಧಾರಣೆ ಕಾಣುತ್ತೆ. ಮತ್ತೊಂದು, ನಮ್ಮನ್ನು ನಾವೇ ಪ್ರೀತಿಸ್ಕೊಂಡಾಗ ಕೆಟ್ಟದ್ದು ಯಾವುದೂ ನಮ್ಗೆ ಹಿಡಿಸಲ್ಲ. ಫಸ್ಟ್ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ಆವಾಗ ಇಂಥದ್ದೆಲ್ಲ ಫಸ್ಟ್ ಕ್ಲಾಸ್ ಆಗಿ ಆನಂದದಿಂದ ಕುಡಿಯೋಕೆ ಸಾಧ್ಯ. ಓಹೋ, ಅದ್ಭುತ. ಆರೋಗ್ಯಕರವಾದ ಒಂದು ಪೇಯ. ಥ್ಯಾಂಕ್ ಯು ಗುರುಜಿ. ಎಂಥ ಕಲರ್ ಇದೆ ರೀ ನೋಡ್ರಿ, ಅದ್ಭುತವಾದ ಕಲರು, ಜೊತೆಗೆ ಇದು ಸಾಕಷ್ಟು ಒಳ್ಳೆ ಗುಣಗಳು ಇದ್ರೊಳಗಿದೆ. ಒಂದು ಹಣ್ಣು ಹಾಕಿದ್ದಾರೆ, 2 ತರಕಾರಿ ಹಾಕಿದ್ದಾರೆ, ಒಂದು ಬೀಟ್ರೂಟ್ ಹಾಕಿದ್ದಾರೆ, ಒಂದು ಸೌತೆಕಾಯಿ ಹಾಕಿದ್ದಾರೆ, ಜೊತೆಗೆ ಅದ್ಭುತವಾಗಿರುವಂಥ ಪೈನಾಪಲ್ ಹಾಕಿದ್ದಾರೆ. ಈ ಎಲ್ಲ ಗುಣಗಳು ಇದ್ರೊಳಗಿದೆ. ಇದನ್ನ ನಮ್ಮ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂವಹನಿ ತಜ್ಞರು, ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಸಖತ್ತಾಗಿ ಕುಡ್ಕೊಳ್ಳಿ. ಬೀಟ್ರೂಟ್ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೀಟ್ರೂಟ್, ಸೌತೆಕಾಯಿ, ಪೈನಾಪಲ್, ಅರಿಶಿನ ಹಾಕಿ ರುಬ್ಬಿ ಜೊತೆಗೆ ನೀರು ಹಾಕಿ ಕಲಕಿ ಸೋಸಿದರೆ ಹೆಲ್ತಿ ಬೀಟ್ರೂಟ್ ಜ್ಯೂಸ್ ರೆಡಿ ಟು ಡ್ರಿಂಕ್. ಓಕೆ ಗುರುಜಿ, ಈ ಜ್ಯೂಸ್ ನಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಹೇಳ್ತೀನಿ. ನೋಡಿ, ಇದರಲ್ಲಿ ಮೋಸ್ಟ್ ಆಫ್ ದ ಥಿಂಗ್ ಐರನ್ ಕಂಟೆಂಟ್ ಇದೆ. ಇದನ್ನ ಕುಡಿಬೇಕಾದ್ರೆ ತುಂಬ ಮೈಲ್ಡ್ ಆಗಿರುತ್ತೆ, ನೀರಾ ಅಂತ ಅನ್ಸುತ್ತೆ. ನಿಧಾನಕ್ಕೆ ಚಪ್ಪರಿಸಿ ಕುಡಿಬೇಕು. ಘಟಘಟ ಕುಡಿದ್ರೆ ರುಚಿ ಸಿಕ್ಕಲ್ಲ, ಬರೀ ನೀರಾಗಿದೆಯಲ್ಲ ಇದು ಏನಪ್ಪಾ ಅಂತ ಅನ್ಸುತ್ತೆ. ಹೌದು, ನಿಧಾನವಾಗಿ ಯು ಶುಡ್ ಟೇಕ್ ಯುವರ್ ಓನ್ ಟೈಮ್. ನಿಮ್ಮೆಣ್ಣೆ ಹಾಕ್ಲಿಲ್ಲ ಗುರುಜಿ? ಬೇಕಾಗಿಲ್ಲ, ನಿಮ್ಮೆಣ್ಣೆ ಬೇಕಿಲ್ಲ. ಇನ್ನು ಸ್ವಲ್ಪ ಅನಾನಸ್ ಹಾಕ್ಬೋದಿತ್ತು. ಓಕೆ, ಸ್ವಲ್ಪ ಅನಾನಸ್ ಹಾಕ್ಬೋದು. ಅನಾನಸ್ ಹಾಕಿದೀವಿ ಅಂತ ನಾವು ನಿಮ್ಮೆಣ್ಣೆ ಇರೋದು ಹಾಕಿಲ್ಲ. ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇದೆ, ಐರನ್ ಕಂಟೆಂಟ್ ಇದೆ, ಅಂಡ್ ಅಮಿನೋ ಆಸಿಡ್ಸ್ ಇರುತ್ತೆ. ಈ ಥರದೆಲ್ಲ ಬಹಳ ಅನುಕೂಲ ಆಗುತ್ತೆ. ನಾನು ಏನೇ ಮಾತಾಡಿದ್ರು ನೊಂದಿರೋವರ ದೃಷ್ಟಿಯಿಂದ, ಕಾಯಿಲೆ ಇರೋರ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಮಾತ್ರ ನಾನು ಮಾತಾಡ್ತೀನಿ. ಹಾಗಾಗಿ ಇದೆಲ್ಲ ತುಂಬ ಸಿಂಪಲ್ ಅನ್ಸುತ್ತೆ. ಇದೇನಪ್ಪ ಹಿಂಗೆ ಸಪ್ಪೆ ಇದೆಲ್ಲ ಆಗುತ್ತಾ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಅದನ್ನ ಮನಸ್ಸಿಟ್ಟು ಅದನ್ನು ಕುಡಿದಾಗ ಅದರ ಪ್ರತಿಯೊಂದು ಅಂಶವನ್ನು ಆನಂದಿಸ್ಬೋದು, ಅದನ್ನ ಸವಿಬೋದು, ಆ ರುಚಿಯನ್ನು ಸವಿಯೋದಕ್ಕಾಗತ್ತೆ. ಆ್ಯಂಡ್ ಈ ಥರ ಕುಡಿತಾ ಬಂದಾಗ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಜನರಲ್ ಆಗಿ ಏನಪ್ಪಾ ಅಂದ್ರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಅಂದ್ರೆ ಮಲಬದ್ಧತೆ ಅಂದ್ರೆ ಏನು ಅಂತ ಹೇಳ್ಬಿಡಿ. ಮಲಬದ್ಧತೆ ಅಂದ್ರೆ ಬೆಳಗ್ಗೆನೆ ದೇವರ ದರ್ಶನಕ್ಕೆ ಮುಂಚೆ ಟಾಯ್ಲೆಟ್ ಅಲ್ಲಿ ಹೋಗಿ ಕೂತ ಅಂದ್ರೆ ಸಾಯಂಕಾಲ ತನಕ ಅಲ್ಲೇ ಕೂತ್ಕೊಂಡು ಮುಲುಗ್ತಾ ಇರ್ತಾರೆ. ಅದು ಕತೆ. ಸೊ ಯಾವಾಗ ನಮ್ಮ ಹೊಟ್ಟೆ ಕೆಡುತ್ತೋ ಅದು ಎಲ್ಲಾ ರೋಗಗಳಿಗೂ ಮೂಲ ಕಾರಣ. ಆರಿಜಿನ್ ಆಫ್ ಆಲ್ ದ ಡಿಸೀಸಸ್ ಹೊಟ್ಟೆ. ಕೆಲವರು 1-2 ದಿನ ಬಿಟ್ಟು ಹೋಗೋರು ಇದ್ದಾರೆ. ಹಬ್ಬ, ಹೌದು, 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲ, ಅದು ಭೂತಾನೆ. ಸೊ ಅದೆಲ್ಲ ಕೆಟ್ಟದ್ದು. ಹಾಗಾಗಿ ಇದೆಲ್ಲ ಬಹಳ ಒಳ್ಳೇದಾಗುತ್ತೆ. ಈ ಕಾನ್ಸ್ಟಿಪೇಷನ್ಗೆ ನಾರಿನ ಅಂಶ ಇರುವಂತಹ ಪದಾರ್ಥವನ್ನು ನಾವು ತಿನ್ನಬೇಕು, ಕುಡಿಬೇಕು. ಉದಾಹರಣೆಗೆ ಇವಾಗ ನೀವು ಕುಡಿತಾ ಇರುವಂಥದ್ದು ನಾವು ಚೆನ್ನಾಗಿ ಅಗದು ತಿನ್ನಬೇಕು. ಬಾಯಲ್ಲಿ ಹಾಕ್ಕೊಂಡು ಕಾಂಕ್ರೀಟ್ ಮಿಕ್ಸ್ ಹತ್ರ ಅಂತ 2-3 ಸಲ ಮಾಡಿ ಗೊಳಂ ಅಂದ್ಬಿಟ್ರೆ ಆಗೋಯ್ತು. ಹಾಗಲ್ಲ ತಿನ್ನೋದು. ಅಟ್ಲೀಸ್ಟ್ 32 ಟೈಮ್ಸ್ ನಾವು ಬಾಯಲ್ಲಿ ಹಾಕ್ಕೊಂಡ್ರನ್ನ ಅಗಿಬೇಕು. ಆಗ ಜೊಲ್ಲು ಆಹಾರ ಚೆನ್ನಾಗಿ ಮಿಕ್ಸ್ ಆಗಿ ಗ್ರೈಂಡ್ ಆಗಿ ಹೊಟ್ಟೆಗೆ ಹೋಗೋದಕ್ಕೆ ಮುಂಚೆನೆ ಸ್ವಲ್ಪ ಭಾಗ ಜೀರ್ಣ ಆಗಿರುತ್ತೆ. ಹೊಟ್ಟೆಗೆ ಹೋದ್ಮೇಲೆ ಅದು ಸಂಪೂರ್ಣವಾಗಿ ಜೀರ್ಣ ಆಗೋದಕ್ಕೆ ಸಹಾಯಕಾರಿಯಾಗಿರುತ್ತೆ. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಲೋಟ 3 ಲೋಟ ತಣ್ಣೀರು ಅಂದ್ರೆ ಫ್ರಿಜ್ ವಾಟರ್ ಅಲ್ಲ, ನಾರ್ಮಲ್ ವಾಟರ್, ನಾರ್ಮಲ್ ಟೆಂಪರೇಚರ್ ವಾಟರ್ನ ಕುಡಿಬೇಕು. ನೀರನ್ನು ಕುಡಿಬೇಕು, ನಿಧಾನಕ್ಕೆ ಕುಡಿಬೇಕು. ಗಟ ಕುಡಿದು ಬಿಡೋದಲ್ಲ. ಒಂದು ಗುಕ್ಕನ್ನು ಬಾಯಲ್ಲಿ ಹಾಕೋಬೇಕು,
ಒಂದು ಅರ್ಧ ನಿಮಿಷ ಇರಬೇಕು. ಆರಾಮಾಗಿ ಚೆನ್ನಾಗಿ ಮುಕ್ಕಳಿಸಿ. ಡ್ರಿಂಕ್ ದ ಸಾಲಿಡ್, ಈಟ್ ದ ಲಿಕ್ವಿಡ್. ಸೊ ನೀರನ್ನು ತಿನ್ನಬೇಕು, ಕುಡಿಯೋದಲ್ಲ, ನೀರನ್ನು ತಿನ್ನಬೇಕು. ಹಾಗೆ ನಿಧಾನವಾಗಿ ಕುಡಿದಾಗ ಆ ನೀರು ಜೊಲ್ಲಿನ ಜೊತೆ ಮಿಕ್ಸ್ ಆಗಿ ಹೊಟ್ಟೆಗೆ ಹೋಗಿ ಒಳ್ಳೆಯದಾಗುತ್ತೆ. ಊಟಕ್ಕೆ ಅರ್ಧ ಗಂಟೆ ಮುಂಚೆ, ತಿಂಡಿಗೆ ಅರ್ಧ ಗಂಟೆ ಮುಂಚೆ ನೀವು ನೀರನ್ನು ಕುಡಿಯೋದು ಬೇಡ. ಊಟ ಅಥವಾ ತಿಂಡಿಗೆ ಆದಷ್ಟು ಕಮ್ಮಿ ನೀರನ್ನು ಸೇವನೆ ಮಾಡಬೇಕು. ಸುಮಾರು 50-60 ಭಾಗ ಸಾಲಿಡ್ ಇದ್ದರೆ ಒಂದು 20-25 ಭಾಗ ನೀರಿರಬೇಕು, 20-25 ಭಾಗ ಖಾಲಿ ಇರಬೇಕು. ಈ ಪ್ರಪೋರ್ಷನ್ನಲ್ಲಿ ನಾವು ತಿಂದಾಗ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಒಳ್ಳೆಯ ಪಚನ ಕ್ರಿಯೆ ಚೆನ್ನಾಗಾಗಿ ಕಾನ್ಸ್ಟಿಪೇಷನ್ ಅನ್ನೋದು ಹೋಗುತ್ತೆ. ಊಟ ಆದಮೇಲೆ 1 ಅವರ್ 1.5 ಅವರ್ಸ್ ಬಿಟ್ಟು ಎಷ್ಟು ಬೇಕಾದರೂ ನೀರು ಕುಡಿಬೋದು. ಮತ್ತೆ ನೆಕ್ಸ್ಟ್ ಊಟಕ್ಕೆ ಅರ್ಧ ಗಂಟೆ 3/4 ಗಂಟೆ ಮುಂಚೆ ತನಕ ಎಷ್ಟು ಬೇಕಾದ್ರೂ ನೀರು ಕುಡಿದಷ್ಟು ಒಳ್ಳೆಯದು. ಈ ಥರ ಮಾಡ್ಕೋತಾ ಬಂದಾಗ ನಮ್ಮ ಕಾನ್ಸ್ಟಿಪೇಷನ್ ಮೋಸ್ಟ್ ಡಿಫಿಕಲ್ಟ್ ಟು ಕ್ಯೂರ್. ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಶಿಲ್ಪಾ ನಾಗೇಶ್. ಶಿಲ್ಪಾ ನಾಗೇಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನೊಂದು ಕೋಆಪರೇಟಿವ್ ಸೊಸೈಟಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಹಕಾರ ಸಂಘ. ಓಕೆ, ನಾಗೇಶ್ ಏನ್ ಮಾಡ್ತಾರೆ? ಹೌದು, ಹೋಟೆಲ್ ಇದೆ ಎಲ್ಲಿ? ಅತ್ತಿಬೆಲೆಯಲ್ಲಿ. ವೆಜ್ಜಾ ನಾನ್ ವೆಜ್ಜಾ? 2 in 1. ಹೌದಾ? ಕಂಪ್ನಿ ಕ್ಯಾಂಟೀನ್ ಅಂತ. ಮತ್ತೆ ಏನ್ ನಮ್ಮ ಕಾರ್ಯಕ್ರಮ ಏನ್ ಸ್ಪೆಷಲ್ ತೋರಿಸ್ತಾ ಇದ್ದೀರಾ? ನಾನು ಇವತ್ತು ಮ್ಯಾಂಗೋ ರಸಗುಲ್ಲ ತೋರಿಸ್ತಾ ಇದ್ದೀನಿ. ಮ್ಯಾಂಗೋ ರಸಗುಲ್ಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶಿಲ್ಪಾ? ಮ್ಯಾಂಗೋ ರಸಗುಲ್ಲ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಪನ್ನೀರ್, ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ. ಇವಾಗ ಏನ್ ಕೊಡ್ಲಿ ಮೇಡಮ್ ನಿಮ್ಗೆ ಮಾಡಕ್ಕೆ ಶಿಲ್ಪಾ? ನಂಗೆ ಫಸ್ಟ್ ಕಲ್ಸಕ್ ಒಂದು ಬೌಲ್ ಕೊಡಿ. ಇದನ್ನ ಸಿರಪ್ ಮಾಡ್ಕೋಬೇಕು, ಶುಗರ್ದು. ಓಕೆ, ಒಂದು ಪಾತ್ರ ಇಟ್ಬೇಡ. ತಗೊಳ್ಳಿ, ನೀರ್ ಹಾಕ್ಬಿಡಿ. ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕಿ ಮಾಡಿ. ವೆಜ್ಜಾ ನಾನ್ ವೆಜ್ಜಾ ಮನ್ಲಿ? ವೆಜ್. ಓಕೆ, ಅವರು ನಾಗೇಶ್ ಅವರು? ಅವು 2 in 1. ಕರೆಕ್ಟ್, ಅದಕ್ಕೆ ಪಾಪ ಹಂಗಿರೋದವ್ರು. ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ, ನೋಡ್ತಾ ಇರ್ತೀವಲ್ಲ ಅವಾಗ ಅವಾಗ ಅಲ್ವಾ? ಇದು ಪನ್ನೀರು. ಓಕೆ, ಪನ್ನೀರ್ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಓಕೆ, ಇಲ್ಲ ನಾವು ಅರ್ಜೆಂಟಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಪನ್ನೀರ್ ಅಂಗಡಿಯಿಂದ ತಂದ್ರೆ ಆಯ್ತು. ವೆರಿ ಗುಡ್. ಮನೇಲಿ ಆದ್ರೆ ಒಂದ್ ಸ್ವಲ್ಪ ಹಾಲು ಕಾಯಿಸಿರುತ್ತೀರಲ್ಲ, ಹೌದು, ಅದಕ್ಕೊಂಚೂರು ನಿಂಬೆಹಣ್ಣು ಹಿಂಡಿದ್ರೆ ಹಾಲು ಒಡೆದೋಗುತ್ತೆ. ಕರೆಕ್ಟ್. ಅದನ್ನ ಸೋಸಿ ಇಟ್ಕೊಂಡ್ರೆ ಈ ತರ ಗಟ್ಟಿದ್ದು ಇದು ಸಿಕ್ಕತ್ತೆ. ಪನ್ನೀರ್ ಅದನ್ನ ಬಟ್ ಸ್ವಲ್ಪ ಟೈಮ್ ಬೇಕಷ್ಟೇ. ಪುರ್ಸೋತಾಗಿದ್ದಾಗ ಮಾಡ್ಕೋಬೇಕು. ಮನೇಲಿ ಪುರ್ಸೋತಾಗಿದ್ರೆ ಮಾಡ್ಬೋದು. ಅದ್ರ ಬದಲು ಪನ್ನೀರ್ ಸಿಗುತ್ತೆ, ತಂದು ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಹೌದು. ಶಿಲ್ಪಾ, ನೀವು ಓದಿದ್ದಲ್ಲ ಇಲ್ಲಿ? ನಾನು ಇಲ್ಲ, ನ್ಯಾಷನಲ್ ಕಾಲೇಜ್. ಮನೆ ಇರೋದು ಅಮ್ಮನ ಮನೆ ಅಲ್ಲೇ ಚಾಮರಾಜಪೇಟೆ. ಈ ತರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದು. ಪನ್ನೀರ್ನ ಉಂಡೆಗಳು ಮಾಡ್ತಾ ಇದ್ದೀರಾ? ಹೌದು, ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರ್ಬೇಕು, ಇಲ್ಲಾಂದ್ರೆ ಒಡ್ಕೊಂಡ್ಬಿಡತ್ತೆ ಅದು ಉಂಡೆ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ. ನೀರ್ ಹಾಕೋಬೇಕಾ? ಹಂಗೆ? ಇಲ್ಲ, ನೀರೇನ್ ಬೇಡ, ಇದ್ರಲ್ಲೇ ನೀರಿನ ಅಂಶ ಇರತ್ತೆ. ಓಕೆ, ಚೂರ್ ಮೈದಾ ಹಾಕ್ಬೇಕಿತ್ತು. ಹಾಕೊಳ್ಳಿ. ಅದು ಅದಕ್ಕೆ ಸ್ವಲ್ಪ ನೀರಾದ್ರೆ ಸ್ವಲ್ಪ ಆಪ್ಷನಲ್. ಇಲ್ಲ ಅದ್ರಲ್ಲೇ ಆಯ್ತು ಅಂದ್ರೆ ಪರವಾಗಿಲ್ಲ, ಹಂಗೆ ನಿಮ್ಗೆ ಚಾಯ್ಸ್. ಅಡ್ಗೆ ಮಾಡಿ ಏನ್ ಸಿಗುತ್ತಾ ಶಿಲ್ಪಾ, ಫ್ರೆಶ್ ಆಗಿತ್ತು ಅಂದ್ರೆ ಉಂಡೆ ಬರುತ್ತೆ. ಹೌದು, ಸ್ವಲ್ಪ ಫ್ರೆಶ್ನೆಸ್ ಹೋಗ್ತಾ ಇದ್ದಂಗೆ ಉಂಡೆ ಕಡಿಮೆ ಆಗ್ತಾ ಇರುತ್ತೆ, ಉಂಡೆ ಕುತ್ಕೊಳ್ಳಿಲ್ಲ ಅಂದ್ರೆ ನೀವು ಅಲ್ಲಿ ಶುಗರ್ ಸಿರಪ್ ಹಾಕಿದ ತಕ್ಷಣ ಅದು ಒಡ್ಕೊಂಡ್ಬಿಡುತ್ತೆ. ಶುಗರ್ ಸಿರಪ್ ಸಾಕಾ? ಎಷ್ಟು ಇನ್ನೂ ಸ್ವಲ್ಪ ಹಾಕ್ಬೇಕಾ? ಇಲ್ಲ ಇನ್ನೊಂದ್ ಸ್ವಲ್ಪ ಬೇಕು. ಎಷ್ಟು ಒಂದೇಳೆ ಪಾಕ ಬಂದ್ರೆ ಸಾಕಾ? ಸಾಕು. ಓಕೆ, ಬಂತಾ? ಬಂದಿದೆ ನೋಡಿ. ಈಗ ನೀವು ಮಾಮೂಲಿ ರಸಗುಲ್ಲ ತಿಂದಿದ್ದೀರಾ? ತಿಂದಿದ್ದೀವಿ. ಇದನ್ನ ನೀವು ಹಾಲಿಗೆ ಹಾಕಿದ್ರೆ, ಹಾಲು ಸ್ವಲ್ಪ ಗಟ್ಟಿ ಮಾಡ್ಬಿಟ್ಟು ಪಿಸ್ತಾ ಬಾದಾಮ್ ಎಲ್ಲ ಹಾಕಿದ್ರೆ ರಸಮಲೈ ಆಗುತ್ತೆ. ಓಕೆ, ಅಷ್ಟೊಂದೆಲ್ಲ ಯಾಕೆ ತಲೆನೋವು ಅಂತ ಮ್ಯಾಂಗೋದು ಸೀಕರಣೆ ತರ ಮಾಡ್ಬಿಟ್ಟು ಅದಕ್ಕೆ ಹಾಕಿದ್ರೆ ಮ್ಯಾಂಗೋ ರಸಗುಲ್ಲ ಆಗುತ್ತೆ. 3 in 1 ರೆಸಿಪಿ. ಇದು ಯಾರು ಯಜಮಾನ್ ಹೇಳ್ಕೊಟ್ರ? ನಿಮ್ ತಂದೆ ಅವರೆಲ್ಲ ಹೇಳ್ಕೊಡ್ತಾರ, ಅವ್ರು ಮಾಡೋದ್ ಮಾತ್ರ ತಿನ್ನೋದಷ್ಟೇ. ಸಾಕಾ ಪಾಕ? ಇಷ್ಟೇನೆ ಬಿಡ್ಲಾ? ಜಾಸ್ತಿ ಪಾಕ ಬಂದ್ಬಿಟ್ರೆ ಜಿಲೇಬಿಗೆ ಗಟ್ಟಿ ಆಗ್ಬಿಡತ್ತೆ. ಅದೊಂದ್ ಸ್ವಲ್ಪ ಆರ್ತಾ ಇರ್ಲಿ. ಅಷ್ಟೊಳಗೆ ಈ ಮಾವಿನ ಹಣ್ಣು ಪಲ್ಪ್ ಇರತ್ತಲ್ಲ, ಇದನ್ನ ರುಬ್ಕೊಂಬೋಣ. ಈ ಮಾವಿನ ಹಣ್ಣು ಪಲ್ಪ್ ಇರತ್ತಲ್ಲ, ಈ ಜಾಸ್ತಿ ಪಲ್ಪ್ ಸಿಗತ್ತಲ್ಲ ಆ ತರ ಹಣ್ಣನ್ನ ತಗೊಳ್ಬೇಕು. ಯಾವ ಮಾವಿನ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ? ರಸ್ಪುರಿ. ಚೆನ್ನಾಗಿರತ್ತೆ. ಇದೇನ್ 1 ನಿಮಿಷ ಅಷ್ಟೇ. ಹೌದಾ? ಆಗೋಯ್ತಾ? ರೆಡಿನಾ? ಮಾವಿನ ಹಣ್ಣ ತಂದ, ಪಲ್ಪ್ ಮಾಡ್ಕೊಂಡ. ನೋಡ್ತಾ ಇದ್ರೆ ತಿನ್ನೋಣ ಅನ್ಸುತ್ತಲ್ಲ? ಇನ್ನ ತಿನ್ನೋಣ ಅಂತ ಏನ್ ಅನ್ಸಿಲ್ಲ, ಇನ್ ಸ್ವಲ್ಪದ್ರಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿ ಆಗಿಲ್ಲ ಅಂದ್ರೂ ತಿನ್ಬೇಕು ಅಷ್ಟೇ. ಹಂಗಂತೀರಾ? ನಾಗೇಶ್, ಏನ್ರಿ ಇದು ಹಿಂಗೆ? ಪಾಪ ಹೆಂಗಿದಿರೋ ನೀವು? ತುಂಬಾ ಗೋಳಿಕೊಳ್ತೀರಾ ಅನ್ಸುತ್ತೆ ನಾಗೇಶ್ ನೀವು. ಅಲ್ಲ, ಹಂಗೆ ಅನ್ಸುತ್ತೆ ನನ್ಗೇನ. ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕಿ ಮೇಡಮ್, ಹಾಕಿ. ಬೈ ಚಾನ್ಸ್ ಮಾವಿನ ಹಣ್ಣು ಏನಾದ್ರೂ ಅಷ್ಟೊಂದು ಸಿಹಿ ಇಲ್ಲ ಅಂದ್ರೆ ಇದಕ್ಕೆ ನೀವು ಸಕ್ಕರೆ ಹಾಕೊಳ್ಬೇಕಾಗತ್ತೆ.
ಯಾಕೆ ಗೊತ್ತಾ, ಇದು ಅಬ್ಸರ್ವ್ ಆಗಿರತ್ತೆ, ಇದ್ ಮೇಲ್ಗಡೆ ಎಲ್ಲ ಸಪ್ಪೆ ಸಪ್ಪೆ ಅನ್ಸ್ಬಿಡತ್ತೆ, ಇಲ್ಲ ಹುಳಿ ಹುಳಿ ಅನ್ಸ್ಬಿಡುತ್ತೆ. ಹುಳಿ ಹುಳಿ ಅನ್ಸ್ಬಿಡತ್ತೆ. ಇವಾಗ ಸೀದಿಯಾ ಇದೆ, ನೋಡಿದ್ರಾ? ನೋಡಿದೀನಿ. ನೀವು ಬಲಿಪಶು ಆಗ್ಬಾರ್ದು ಅಂತ ನಾನೇ ನೋಡಿದೀನಿ. ಹೌದು, ಒಳ್ಳೇದು. ಹಂಗೆಲ್ಲ ನೋಡ್ಬಿಟ್ಟು ಕೊಡ್ರಿ, ನಮ್ಮ ಸ್ವಲ್ಪ ಕರ್ಣೆ ಇರ್ಲಿ ನಿಮ್ಗೆ. ಈಗ ಶುಗರ್ ಸಿರಪ್ ಹಾಕ್ತೀನಿ, ಸ್ವಲ್ಪ ತಣ್ಣಗಾಗಿದೆ. ಆಗಿದೆ ಹಾಕಿ ಮೇಡಮ್. ಸ್ವಲ್ಪ ಹೊತ್ತು ಅದು ಅಬ್ಸರ್ವ್ ಆಗ್ಬೇಕು. ಓಕೆ, ನಿಮ್ ತರ ಆಗ್ಬೇಕದು. ಇವಾಗ ಹಿಂಗಿದೆ ನಂತರ ಓಕೆ, ಅದು ಅಬ್ಸರ್ವ್ ಆಗಿ ನಿಮ್ ತರ ಆದ್ರೆ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ರಸಗುಲ್ಲ ಸಣ್ಣದಾಗಿದೆ, ದಪ್ಪದಾಗಬೇಕು. ದಪ್ಪ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್. ಅಂದ್ರೆ ರಸಗುಲ್ಲ ಮಾಡ್ಕೊಂಡಿದೀವಿ. ರಸಗುಲ್ಲನ ನಾವು ಪಾಕದಲ್ಲಿ ಹಾಕಿದೀವಿ, ಸಕ್ಕರೆ ಪಾಕದಲ್ಲಿ. ಈಗ ಅದನ್ನ ತೆಗೆದು ಮಾವಿನ ಹಣ್ಣಿನ ಪಲ್ಪಲ್ಲಿ ಹಾಕ್ತೀವಿ ಅಲ್ವಾ? ಸ್ವಲ್ಪ ಹೊತ್ತು ಅಬ್ಸರ್ವ್ ಆಗಕ್ ಬಿಡ್ಬೇಕಿದು. ಓಕೆ, ನೀವು ಬಿಟ್ಟಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಸಿಸಿ ಇರುತ್ತೆ. ಓಕೆ, ಇಲ್ಲಾಂದ್ರೆ ಸಪ್ಪೆ ಇರುತ್ತೆ. ಇಲ್ಲಾಂದ್ರೆ ಸಪ್ಪೆ ಇರುತ್ತೆ. ನಿಧಾನಕ್ಕೆ ತೆಗಿಬೇಕು, ಹೊಡೆದೋಗುತ್ತೆ ಅಂತ ಭಯ. ಏನಾಗಲ್ಲ, ಇನ್ನೇನ್ ಭಯ, ಹಾಕ್ರಿ. ಇದಕ್ಕೆ ಮಾವಿನ ಹಣ್ಣು ಇದಕ್ಕೆ ಹಾಕ್ತೀನಿ, ಹಾಕಿ. ಮಾವಿನ ಹಣ್ಣಿನ ರಸಗುಲ್ಲನ ಇದೆ. ಹೌದೌದು. ಇದ್ರಲ್ಲಿ ಒಂದ್ ಸ್ವಲ್ಪ ಹೊತ್ತು ನೆನೆದ್ರೆ ಇದ್ರ ಫ್ಲೇವರ್ ಅದಕ್ಕೆ ಇದಾಗತ್ತೆ. ಇದೇನಂದ್ರೆ ನೀವ್ ಯಾವ್ದಕ್ ಹಾಕ್ತಿರೋ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡತ್ತೆ. ಸೊ ನೀವ್ ಅದನ್ನ ಹೇಳದ್ನಲ್ಲ, ಹಾಲಿಂದ ಹಾಕಿದ್ರೆ ಅದ್ರ ಫ್ಲೇವರ್ನ ಅಬ್ಸರ್ವ್ ಮಾಡತ್ತೆ. ನಾನ್ ಮ್ಯಾಂಗೋದಲ್ಲಿ ಟ್ರೈ ಮಾಡಿದೀನಿ, ಬೇಕಾದ್ರೆ ಬೇರೆ ಯಾವ್ದ್ರಲ್ಲಾದ್ರೂ ಟ್ರೈ ಮಾಡ್ಬೋದು. ಟ್ರೈ ಮಾಡ್ಕೊಳ್ಳಿ, ಇಷ್ಟ ಆದ್ರೆ ತಿನ್ಕೊಳ್ಳಿ, ನಿಮ್ಗೆ ಯಾವ್ದಾದ್ರು ಬೇಕೋ ಫ್ಲೇವರ್ ಹಾಕೊಳ್ಳಿ. ಆಯ್ತಾ? ಆಯ್ತಾಯ್ತು, ರೆಡಿ ಆಗಿದೆ. ಓಕೆ, ಬ್ಯಾಟಿಂಗ್ ಒಂದೇ ಬಾಕಿ ಇರೋದು. ಓಕೆ ಓಕೆ ಓಕೆ, ಮ್ಯಾಂಗೋ ರಸಗುಲ್ಲ ರೆಡಿ ಆಗಿದೆ. ಇದನ್ನ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ. ತಿನ್ನಲೇಬೇಡವಾ? ನೋಡಿ ನಿಮ್ ಇಷ್ಟ. ಒಳ್ಳೆ ಕಥೆ ಆಯ್ತು. ಕೈ ಕೊಡ್ತಾರೆ, ತಣ್ಣಗಾಗಬೇಕು ಅಂತ ನಾವೆಲ್ಲ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಶಿಲ್ಪಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಈಸಿಯಾಗಿ ಮಾಡುವಂತ ಒಂದು ರಸಗುಲ್ಲವನ್ನ ತೋರಿಸಿದ್ದಾರೆ. ಮ್ಯಾಂಗೋ ರಸಗುಲ್ಲ, ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ರಸಗುಲ್ಲ ಮಾಡ್ಕೊಂಡು ತಿನ್ನಿ ಅಂತ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಎಷ್ಟು ಈಸಿಯಾಗಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮ್ಯಾಂಗೋ ರಸಗುಲ್ಲ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಸಕ್ಕರೆ ಹಾಕಿ ಎಳೆ ಪಾಕ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ತುರಿದ ಪನ್ನೀರ್, ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಸಕ್ಕರೆ ಪಾಕಕ್ಕೆ ಹಾಕಿ ಕುದಿಯಲು ಬಿಡಿ. ಮಾವಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಕಲಸಿ. ಇದಕ್ಕೆ ಬೆಂದ ರಸಗುಲ್ಲ ಹಾಕಿದರೆ ಮ್ಯಾಂಗೋ ರಸಗುಲ್ಲ ಸವಿಯಲು ಸಿದ್ಧ. ಟ್ರೈ ಮಾಡೋಣ. ಓಕೆ, ಶಿಲ್ಪಾ ಅವರು ಮ್ಯಾಂಗೋ ರಸಗುಲ್ಲವನ್ನ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಅದೇ ನಮ್ಮ ರಸಪುರಿ ಸ್ಪೆಷಲ್. ಅದ್ರ ಜೊತೆಗೆ ಸಕ್ಕರೆ ಪಾಕಕ್ಕೆ ಬಿಟ್ಟಿದ್ರೆ ಡೈರೆಕ್ಟ್ ಇದಕ್ಕೆ ಬಿಟ್ಟಿದ್ರೆ ಅಂದ್ರೆ ಅದೇ ನಾ ಹೇಳದ್ನಲ್ಲ, ಮಾವಿನ ಹಣ್ಣು ಸ್ವೀಟ್ ಆಗಿದ್ರೆ ಓಕೆ. ಬೈ ಚಾನ್ಸ್ ಸ್ವೀಟ್ ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಅಬ್ಸರ್ವ್ ಆಗಲ್ಲ, ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಮಾವಿನ ಹಣ್ಣು ಪಲ್ಪು. ಸಕ್ಕರೆ ಪಾಕದಲ್ಲೂ ಜಾಸ್ತಿ ಹೊತ್ತು ಬಿಡ್ಬೇಕು ಅನ್ಸುತ್ತೆ. ಹೌದು, ಸಕ್ಕರೆ ಪಾಕದಲ್ಲಿ ಜಾಸ್ತಿ ಹೊತ್ತು ಬಿಡ್ಬೇಕು. ಓಕೆ, ನೀವು ಒಳ್ಳೆ ಚೆನ್ನಾಗಿದೆ. ಈಸಿಯಾಗಿ ಮನೇಲಿ ರಸಗುಲ್ಲನ ಮಾಡ್ಕೋಬಹುದು. ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅನ್ನೋದ್ರ ಜೊತೆಗೆ ಆ ಸೀಸನ್ ವೈಸು ಹಣ್ಣು ಅಥವಾ ತರಕಾರಿ ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿ ತುಂಬ ಚೆನ್ನಾಗಿತ್ತು. ಇವತ್ತು ನಾವು ರಸಗುಲ್ಲ ಮಾಡ್ತಾ ಇದೀವಿ. ರಸಗುಲ್ಲ ಮ್ಯಾಂಗೋ ರಸಗುಲ್ಲನೇ ಮಾಡಿ ತೋರಿಸ್ತಾ ಇದೀವಿ. ಏನೇವು ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಿದ್ದೀರಾ ಶಿಲ್ಪಾ. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಸಿದ್ಧಿ ವಿನಾಯಕ ನಿಮ್ಮ ಮನೆಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಮುಳಿಯಾ ಜ್ಯುವೆಲರ್ಸ್ನವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಿನೆಲ್ಲ ತುಂಬ ಜನಪ್ರಿಯವಾದಂಥ ಅಂಗಡಿಗಳಿದು. ಯಾರದೇ ಮನೆಯಲ್ಲಿ ಮದುವೆ ಆದರೂ ಕೂಡ ಅವರೆಲ್ಲ ಹೋಗಿ ಆಭರಣಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಮುಳಿಯಾ ಜ್ಯುವೆಲರ್ಸ್ಗೆ ಹೋಗಿಯೇ ಹೋಗ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬರಾದ್ರೂ ಸಹ ಆ ಜ್ಯುವೆಲರ್ಸ್ ಹೋಗಿ ಪರ್ಚೇಸ್ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಇದೇ ಈ ಜ್ಯುವೆಲರಿ ಶಾಪು ಬೆಂಗಳೂರಿನಲ್ಲೂ ಸಹ ಓಪನ್ ಆಗಿದೆ. ಮಣಿಪಾಲ್ ಸೆಂಟರ್ ಡಿಕಲ್ಸನ್ ರಸ್ತೆಯಲ್ಲೂ ಕೂಡ ಓಪನ್ ಆಗಿದೆ. ಯಜಮಾನರನ್ನು ಕರ್ಕೊಂಡೋಗಿ ಬೇಕಾದ ಒಡವೆ ತಗೊಳ್ಳಿ. ಖಂಡಿತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ತುಂಬ ಸಖತ್ತಾಗಿರುವಂಥ ಒಂದು ರಸಗುಲ್ಲ, ತುಂಬ ಚೆನ್ನಾಗಿದೆ. ಎಷ್ಟು ಬೇಗ ರಸಗುಲ್ಲ ಮಾಡ್ಬೋದಲ್ಲ. ಮೊದಲೆಲ್ಲ ರಸಗುಲ್ಲ ಸಿಗಬೇಕು ಅಂದರೆ ಎಮ್ ಜಿ ರೋಡಲ್ಲಿ ಒಂದು ಅಂಗಡಿಗೆ ಹೋಗಬೇಕಾಗಿತ್ತು. ರಸಗುಲ್ಲ ಸಿಗೋದೇ ಕಷ್ಟ ಇರ್ತಾಯಿತ್ತು. ಇವಾಗ ರಸಗುಲ್ಲ ಮಾಡ್ಕೊಳ್ಳೋದು ಈಸಿ,
ಎಲ್ಲ ಅಂಗಡಿಲು ಟಿನ್ಗಳೆಲ್ಲ ಸಿಗಕ್ಕೆ ಶುರು ಆಗ್ಬಿಟ್ಟಿದೆ, ಬಾಟ್ಲೆಲ್ಲ ಸಿಗಕ್ಕೆ ಶುರು ಆಗ್ಬಿಟ್ಟಿದೆ. ನೀವು ಆ ಬಾಟ್ಲೂ ಬೇಡ, ಟಿನ್ನೂ ಬೇಡ, ಅಷ್ಟೊಂದು ಚೆನ್ನಾಗಿರುವಂಥ ರಸಗುಲ್ಲಗಳನ್ನ ನಿಮ್ಮ ಮನೇಲೆ ಮಾಡ್ಕೋಬಹುದು ಅಂತ ಶಿಲ್ಪ ತೋರಿಸಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಕಡೆಯ ಸುತ್ತಿನಲ್ಲಿ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವೀಟ್ಸ್ ಮತ್ತು ಚಾಟ್ಸ್ಗೆ ಇನ್ಚಾರ್ಜ್ ಆಗಿದ್ದಾರೆ ಒಂದು ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ. ಜೊತೆಗೆ ಸುಮಾರು 18 ವರ್ಷಗಳಿಂದ ಈ ಸ್ವೀಟ್ಸು ಚಾಟ್ಸಿನ ಜೊತೆಗೆ ಸ್ವೀಟ್ ಅಂಗಡಿಲೂ ಸಹ ಇದ್ದಂಥ ಅನುಭವ ಪ್ರಕಾಶ್ ರಾವ್ ಅವ್ರಿಗೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿಪ್ಪ. ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ಅವರೇ ಇವತ್ತು? ಇವತ್ತು ಒಂದು ಒಳ್ಳೆ ಚಾಟ್ಸ್ ಮಾಡೋಣ ಅಂತ. ಚೆನ್ನಾಗಿ ಸರ್, ಆಲೂ ಮಟರ್ ಟಿಕ್ಕಿ ಅಂತ. ಆಲೂ ಮಟರ್ ಟಿಕ್ಕಿ, ಆಲೂಗಡ್ಡೆ ಮತ್ತು ಮಟರ್ ಅಂದ್ರೆ ಬಟಾಣಿ ಟಿಕ್ಕಿ ಮಾಡ್ತೀರಾ? ಆಲೂ ಬಟರ್ ಟಿಕ್ಕಿ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಹಸಿ ಬಟಾಣಿ, ಪನ್ನೀರ್, ಶುಂಠಿ, ಹಸಿರು ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಗರಂ ಮಸಾಲ, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು. ಓಕೆ, ಏನ್ ಕೊಡಿ ನಿಮ್ಗೆ ನಾನು? ಫಸ್ಟ್ ನಾವು ಗ್ರೀನ್ ಪೀಸ್ ಬೇಯಿಸ್ಕೋಬೇಕಾಗ್ತದೆ. ಬೇಯಿಸ್ಕೊಳ್ಳೋಣ. ಅದ್ರಕ್ಕೇನಿದೆ, ಬೇಯಿಸ್ಕೊಳ್ಳೋಕೆ ಏನಿದೆ ಸರ್? ಒಳ್ಳೊಳ್ಳೆ ಐಟಮ್ ತೋರಿಸ್ತಾ ಇದ್ದಾರೆ, ಜನಗಳೆಲ್ಲ ಕಂಡಿಡಿತಾ ಇದ್ದಾರೆ. ಪ್ರಕಾಶ್ ಅವರು ಪಕ್ಕ ಸ್ವೀಟ್ ಮಾಡ್ತಾರೆ ಅಂತ ನನಗೆ ಹೇಳ್ತಾರೆ. ಹೌದಪ್ಪ, ಮಾಡ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ನಿಮ್ ಹೋಟೆಲ್ ಎಲ್ಲ ಫುಲ್ ಫೇಮಸ್ ಆಗಿ ನೀವು? ಫೇಮಸ್ ಎಲ್ಲ ಗೊತ್ತಾಯ್ತು. ಏನಂತೆ ಒಳ್ಳೆ ಕತ್ತಲ್ಲ, ಇಷ್ಟು ವರ್ಷ ಮಾಡಿದೀವಿ. ಅದ್ರೊಳಗೆ ಕುದಿಬೇಕಲ್ಲ ಇದು, ಕುದ್ದು ಬೆಂದಾದ್ಮೇಲೆ ಗ್ರೈಂಡರ್ಗೆ ಹಾಕೋಣ. ಹೌದು, ಹಂಗೆ ಹಾಕೋಣ. ಇಲ್ಲಾಂದ್ರೆ ನಾವು ಪ್ಯಾಕೆಟ್ ತಗೊಂಡ್ರೆ ಬೇಸಿರೋ ಸಿಗುತ್ತೆ. ಇದನ್ನ ನೀವು ಶಾಲೋ ಫ್ರೈ ಮಾಡ್ತೀರಾ, ಡೀಪ್ ಫ್ರೈ ಮಾಡ್ತೀರಾ? ಶಾಲೋ ಫ್ರೈ ಮಾಡ್ತೀನಿ. ಶಾಲೋ ಫ್ರೈ, ಡೀಪ್ ಫ್ರೈ ಮಾಡ್ಬೋದು, ಅದು ಆಯಿಲ್ ಜಾಸ್ತಿ ಆಗುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿ ಸ್ವಲ್ಪ ಬೇಕಾದಷ್ಟು ಎಷ್ಟಾಗುತ್ತೆ ಫ್ರೈ ಮಾಡ್ತೀರಾ? 5 ಸ್ಟಾರ್ ಹೋಟ್ಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂ ಟಿಕ್ಕಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೂಡ. ಸಾಕಷ್ಟು ಸ್ನಾಕ್ಸ್ ಐಟಮ್ಗಳನ್ನ ತೋರಿಸಿ ಅಂತ ಕೇಳಿದ್ದಾರೆ. ಸ್ನಾಕ್ಸ್ ಐಟಮ್ಗಳನ್ನ ತೋರಿಸ್ತಾ ಇದ್ದಾರೆ, ಯಾಕಂದ್ರೆ ಸ್ವೀಟ್ಗಳನ್ನ ತುಂಬಾ ತೋರಿಸಿದೀವಿ. ಈಗ ಒಳ್ಳೊಳ್ಳೆ ಸ್ನಾಕ್ಸ್ ಅನ್ನ ನಮ್ಮ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಮತ್ತೆ ಪ್ರಕಾಶ್ ಅವರೇ ಇನ್ನೇನ್ ಮಾಡ್ಕೊಳ್ಳೋಣ? ಇದು ಬೇಯಬೇಕಾಗುತ್ತೆ ಅಷ್ಟೇ. ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೋಲ್ ಕೊಡಿ. ಬೋಲ್ ಕೊಡ್ಲಾ? ಆಲೂಗಡ್ಡೆ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಕಿ ಸರ್. ಆಲೂಗಡ್ಡೆ ಬೇಯಿಸ್ಬಿಟ್ಟು ಗ್ರೇಟ್ ಮಾಡ್ಕೋಬೇಕಾ? ಓಕೆ, ಗಂಟಿದ್ರೆ ಹೊಡೆದೋಗುತ್ತೆ. ಗ್ರೇಟ್ ಮಾಡ್ಕೋಬೇಕಾ? ಹೌದು. ಫಸ್ಟ್ ಆಲೂಗಡ್ಡೆನ ಬೇಯಿಸಿ ಚೆನ್ನಾಗಿ ತುರ್ಕೊಂಡಿದ್ದಾರೆ. ಹೌದು. ಸೊ ಪನ್ನೀರ್ ಹಾಕೊಳ್ಳಿ ಸಾಕು, 1-2 ಸ್ಪೂನ್ ಪನ್ನೀರು, ಆಲೂಗಡ್ಡೆ. ಆಮೇಲೆ ಜಿಂಜರ್ ಹಾಕ್ತೀನಿ, ಶುಂಠಿ. ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್, ಹಾಕಿ. ಗ್ರೀನ್ ಚಿಲ್ಲಿ. ಓಕೆ, ಕಾರ್ನ್ಫ್ಲವರ್ ಹಾಕ್ತೀನಿ. ಕಾರ್ನ್ಫ್ಲವರ್ ಬೇಕೇ ಬೇಕಲ್ಲ? ಬೇಕೇ ಬೇಕು. ಕಾರ್ನ್ಫ್ಲವರ್ ಅಂದ್ರೆ ಅದು ಏನಾಯ್ತು, ಹೊಡೆದೋಗುತ್ತೆ. ನೀರೆಲ್ಲ ಎಳ್ಕೊಂಡ್ಬಿಡುತ್ತೆ. ನೀರು ಎಳ್ಕೊಂಡ್ಬಿಡುತ್ತೆ. ಆಲೂಗಡ್ಡೆ ನೀರು, ಪನ್ನೀರ್ ಎಲ್ಲ ನೀರು ಇರುತ್ತಲ್ಲ, ಈ ನೀರೆಲ್ಲ ಎಳ್ಕೊಂಡ್ಬಿಡುತ್ತೆ ಕಾರ್ನ್ಫ್ಲವರ್ ಅಲ್ಲಿ. ಅವಾಗ ಕಂಟ್ರೋಲ್ ಆಗುತ್ತೆ, ಹೊಡೆದೋಗಲ್ಲ. ಇದು ಹಾಕಿಲ್ಲ ಅಂದ್ರೆ ಎಲ್ಲ ಉದುರು ಆಗ್ಬಿಡುತ್ತೆ. ಓಕೆ, ಕಾರ್ನ್ಫ್ಲವರ್ ಜಾಸ್ತಿ ಹಾಕೊಳ್ಳಿ. ಹಾಕಿ ಸರ್. 2 ಸ್ಪೂನ್ ಮೇನ್ ಬೇಕಾದ್ರೆ ಕಾರ್ನ್ಫ್ಲವರ್ ಅಲ್ವಾ? ಇಲ್ಲಾಂದ್ರೆ ಬೈಂಡಿಂಗ್ ಆಗೋದೇ ಇಲ್ಲ. ಆಗೋದಿಲ್ಲ. ಚಾಟ್ ಮಸಾಲ ಹಾಕ್ತೀನಿ. ಹಾಕಿ ಸರ್. ಚೂರು ಗರಂ ಮಸಾಲ ಹಾಕ್ಬೇಕಾಗಿಲ್ಲ, ಚೂರು ಟೇಸ್ಟಿಂಗ್. ಉಪ್ಪು ಹಾಕ್ತೀನಿ. ಹಾಕಿ ಸರ್. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಯ್ತು, ಇದು ಸಾಕು. ಆಫ್ ಮಾಡಿ. ಮಿಕ್ಸಿಲ್ ಹಾಕ್ತೀನಿ. ಓಕೆ, ಹಾಕೊಂಡ್ಬಿಡ್ತೀರಾ? ಹಾಕ್ತೀನಿ, ನೋಡ್ಲಿ. ಬಟಾಣಿನೇ ಇದಕ್ಕೆ ಮಜಾ. ಬಟಾಣಿ, ಹಸಿ ಬಟಾಣಿ ಕಾಲದಲ್ಲಿ ಮಾಡ್ಕೋಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ಮಿಕ್ಸ್ ಮಾಡ್ತೀನಿ ಸರ್. ಮಾಡಿ 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 ಮಾಡಿ. ಎಲ್ಲ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕಿಡ್ಲಾ? ಎಣ್ಣೆ ಬೇಡ, ತುಪ್ಪ ಹಂಗೆ ತವಾ ಇಟ್ಬಿಡಿ. ತವಾ ಇಟ್ಟು ಟಿಕ್ಕಿ ಈ ತರ ಮಾಡ್ಕೋಬೇಕು. ಇಷ್ಟು ದಪ್ಪ ಬರುತ್ತಾ? ದಪ್ಪ ಮಾಡ್ತಾ ಇರೋದು? ಹೌದೌದು. ಕಚೋರಿ ಎಷ್ಟು ದಪ್ಪ ಮಾಡಿದೀರಾ? ಟಿಕ್ಕಿ ಅಂದ್ರೆ ಹಿಂಗೆ ಬರುತ್ತೆ. ಟಿಕ್ಕಿ ಅಂತ ದಪ್ಪ ಇರುತ್ತೆ ಅವತ್ತು. ಹೌದಾ? ಆಲೂ ಟಿಕ್ಕಿ ಹಿಂಗೆಲ್ಲ ಟಿಕ್ಕಿ ಅನ್ಸರೆ ತುಪ್ಪ ಹಾಕಿ ಮಾಡ್ಬೇಕಾಗಿನ? ತುಪ್ಪ ಹಾಕಿ ಬಂದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹೌದಾ? ನೋಡೋಣ. ಹಾ, ಬಿಡಿ, ಚಿಕ್ಕದಿಂದನೇ ಶುರು ಮಾಡೋಣ. ವೆರಿ ಗುಡ್. ಆಗತ್ತೆ. ಗ್ಯಾಸ್ ಬಿಡಿ. ಜಾಸ್ತಿ ಮಾಡ್ಲಾ? ತುಪ್ಪ ಒಂಚೂರು ಹಾಕೊಳ್ಳಿ, ಏನಾಗಲ್ಲ. ತುಪ್ಪಲೇ ಬೇಯಬೇಕು. ಹೌದಾ? ತುಂಬಾ ಸಖತ್ತಾಗಿ ಮಾಡಿದೀರಾ. ತೆಗೆಣ, ಹಾಕೋಣ. ಫಸ್ಟ್ ಹಾಕೋಣ. ಆಫ್ ಮಾಡಿ. ತುಪ್ಪದಲ್ಲೇ ಮಾಡಿದ್ರೆ ಚೆನ್ನಾಗಿಲ್ಲೇ ಇರ್ತದ ಪ್ರಕಾಶ್ ರಾವ್? ನೋಡಿ. ಹಾ, ತಗೊಳ್ಳಿ ಹಿಂಗೆ. ಓಕೆ,
ಆಲೂ ಮಟರ್ ಟಿಕ್ಕಿ. ಥ್ಯಾಂಕ್ ಯು ಸರ್. ಪ್ರಕಾಶ್ ಅವರು ಸುಮಾರು 18 ವರ್ಷಗಳಿಂದ ಇದೇ ಕೆಲಸಗಳೇ ಮಾಡ್ಕೊಂಡ್ಬಂದಿದ್ದಾರೆ. ಎಷ್ಟು ಜನಕ್ಕೆ ಯಾವ್ಯಾವ ಥರ ಟಿಕ್ಕಿಯಿಂದ ತಿನ್ಸ್ಕೊಂಡ್ಬಂದಿದ್ದಾರೆ. ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಒಂದೇ ಅಳತೆ, ಒಂದೇ ಸೈಜು, ಒಂದೇ ತೂಕ, ಎಲ್ಲ ಗ್ರಾಮ್ ಪ್ರಕಾರ ನಮ್ಮ ಪ್ರಕಾಶ್ ಅವ್ರದ್ದು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಆಲೂ ಬಟರ್ ಟಿಕ್ಕಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಹಸಿ ಬಟಾಣಿ ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ತುರಿದ ಪನ್ನೀರ್, ಶುಂಠಿ, ಹಸಿರು ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ರುಬ್ಬಿದ ಬಟಾಣಿ ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ವಡೆ ರೀತಿಯಲ್ಲಿ ತಟ್ಟಿ ತುಪ್ಪದಲ್ಲಿ ಶಾಲೋ ಫ್ರೈ ಮಾಡಿದರೆ ಆಲೂ ಮಟರ್ ಟಿಕ್ಕಿ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ಅವರೇ, ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಾ. ಹೌದು, ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಅಯ್ಯೋ, ತಿಂದ್ರೆ ಏನೋ ಮುರಿದೋಗುತ್ತೋ ಬಿಡ್ದೋಗುತ್ತೋ ಅನ್ನೋ ಖುಷಿ ನಮಗೆ. ಹೌದು, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡೋಣ ಮಾಡಿ. ಅದು ನಾವು ಹಂಗೆ ತಿನ್ನಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀರಾ, ಒಂದು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ನೀವು ತುಪ್ಪ ಎಲ್ಲ ಹಾಕಿ ಹಿಂಗ್ ಕೊಟ್ರೆ ಎಲ್ಲಾರು ಒಬ್ಬರು 8 ತಿಂತಾರೆ. ಸಾಕಾಗುತ್ತೆ. ಹೌದು, ಚೆನ್ನಾಗಿದೆ. ಕ್ರಿಸ್ಪಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ ತಿನ್ನಕ್ಕೆ. ಒಳಗಡೆ ಸಾಫ್ಟ್ ಆಗಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ತುಂಬಾ ಸಖತ್ತಾಗಿದೆ. ಪುದೀನ, ಕೊತ್ತಂಬರಿ, ಗ್ರೀನ್ ಚಿಲ್ಲಿ ಮೂರೇ ಸಾಕು. ಸ್ವಲ್ಪ ಲಿಂಬು ಅನ್ಕೊಂಡ್ಬಿಟ್ಟು ಸಾಕು. ತುಂಬಾ ಚೆನ್ನಾಗಿದೆ. ಇಲ್ಲ ಹಿಂಗೆ ತಿನ್ಬೋದು, ಏನಾಗಲ್ಲ. ಬೇಕಾಗಿರೋ ಹಂಗೆ. ಅಲ್ಲ, ಅದಕ್ಕೆ ಕೇಳಿದೆ. ಸಾಸು ಹಾಕೊಳ್ತಾರೆ ಕೆಲವರು. ಒಳ್ಳೆ ಟಿಕ್ಕಿ, ನೋ ಎಣ್ಣೆ, ಓನ್ಲಿ ತುಪ್ಪ. ತುಂಬ ಸಖತ್ತಾಗಿದೆ. ತುಪ್ಪ ಹಾಕಿದ್ರೆ ಚೆನ್ನಾಗಿಲ್ವ ಮುಳ್ಳಿ ಅನ್ಕೋಬೇಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡಿರೋಂಥ ಕ್ರಮ ಬೇಗ ಸಾಯಂಕಾಲ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಷ್ಟು ಬೇಗ ಮಾಡ್ಕೊಳ್ಳೋಂಥ ತೋರಿಸಿದ್ದಾರೆ. ಏನಿಯೋ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಥ್ಯಾಂಕ್ ಯು ಸರ್. ಅದ್ಭುತ, ತುಂಬ ಚೆನ್ನಾಗಿದೆ. ನಾವು ಟಿಕ್ಕಿಲ್ಲ ಮಾಡ್ಕೊಳ್ತೀವಿ, ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕು. ಏನು ಹಾಕೋದ್ಮೇಲೆ ಏನು ಹಾಕೋಬೇಕು, ಏನು ಹಾಕಿದ್ರೆ ಇಲ್ಲಿ ನಾವು ಮಾಡೋದು ಏನಾಗುತ್ತೆ, ಎಲ್ಲ ಸೀಳು ಬಿಟ್ಕೊಂಡ್ಬಿಡುತ್ತೆ. ಹೆಂಚ ಮೇಲೆ ವರ್ಷ ಮುರಿದೋಗ್ಬಿಡುತ್ತೆ, ಎತ್ತಕ್ಕೆ ಹೋದಾಗ ಬಿದ್ದೋಗ್ಬಿಡುತ್ತೆ. ಪ್ರಕಾಶ್ ಅವರು ತೋರಿಸುವಂಥದ್ದು ಅಥವಾ ನಮ್ಮ ಕಾರ್ಯಕ್ರಮ ತೋರಿಸುವಂಥದ್ದು ಒಂದು ಕ್ರಮ ತೋರಿಸ್ಕೊಡ್ತೀವಿ. ಅದೇ ಥರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಇಷ್ಟೇ ಸಖತ್ತಾಗಿರುವಂಥ ಒಂದು ಈ ಟಿಕ್ಕಿನ ಮಾಡ್ಕೊಂಡು ತಿನ್ಬೋದು. ನೀವು ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಸಮಯ ಬೇರೆ ಆಗ್ತದೆ, ಮುಳ್ಳಿ ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಏನ್ರಿ ಮುಳ್ಳಿ ನಾವು ಬರಬೇಕಲ್ಲ, ಬೇರೆ ಊರಿಂದ ಬರಬೇಕಲ್ಲ, ಬೇರೆ ರಾಜ್ಯ